ನಮಸ್ತೆ ನಮಸ್ತೆ ಎಲ್ಲರಿಗೂ. ಮೇಡಮ್, ಫಸ್ಟ್ ನನ್ನ ಪರ್ಸ್ನಲ್ ಫೀಲಿಂಗ್ ಹೇಳಿಬಿಡ್ತೀನಿ. ನಿಮ್ಮ ಹೆಸರು ಚಂದನ, ನೀವು ನೋಡೋದಕ್ಕೂ ಕೂಡ ತುಂಬ ಚಂದ. ಥ್ಯಾಂಕ್ ಯು. ಎಸ್, ಧನ್ಯವಾದ. ನಾನು ಯಾಕೆ ಈಗ ಈ ಹೊಗಳಿಕೆ ಮಾತು ಹೇಳಿದೆ ಅನ್ನೋದಕ್ಕೆ ಒಂದು ಕಾನ್ಸೆಪ್ಟ್ ಇದೆ ಫ್ರೆಂಡ್ಸ್. ಹೊಗಳಿಕೆ ಆಗಲಿ ತೆಗಳಿಕೆ ಆಗಲಿ, ನಮ್ಮ ಅಂತರಂಗದಿಂದ ಅದನ್ನು ನಾವು ಹೊರಹಾಕಿದಾಗ ಒಳಗಡೆ ಯಾವುದು ಸ್ಟಾಕ್ ಉಳ್ಕೊಳ್ಳೋದಿಲ್ಲ. ಆ ಒಳಗಡೆ ಇರೋದೆಲ್ಲ ನಾವು ಕ್ಲಿಯರ್ ಮಾಡ್ಕೊಂಡಾಗ್ಲೇ ನಾವು ಧ್ಯಾನ ನೆಮ್ಮದಿಯಾಗಿ ಮಾಡೋದಕ್ಕೆ ಆಗೋದು ಇದು. ಹಾಗಾಗಿ ಒಳಗಡೆ ಏನನ್ನು ಕೂಡ ಇಟ್ಕೋಬೇಡಿ, ಎಲ್ಲವನ್ನು ಕೂಡ ಹೊರಹಾಕ್ರಿ. ಕೆಲವು ಸರ್ತಿ ಹೊರಗಡೆ ಎಕ್ಸ್ಪ್ರೆಸ್ ಮಾಡೋಕ್ಕಾಗತ್ತೆ, ಇನ್ನು ಕೆಲವು ಸರ್ತಿ ಹೊರಗಡೆ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ. ಒಬ್ಬರೇ ಇದ್ದಾಗ ಬಾಗಿಲು ಹಾಕ್ಕೊಂಡಾದ್ರೂ ಸರಿ, ನಿಮ್ಗೆ ಹೆಂಗೆ ಬೇಕೋ ಹಂಗೆ ಮಾಡಿಬಿಟ್ಟೆಲ್ಲ ಕ್ಲಿಯರ್ ಮಾಡ್ಕೊಂಬಿಡ್ರಿ ಅಷ್ಟೇ. ಎಸ್, ಚಂದನ ಮೇಡಮ್, ಇವತ್ತು ಅಗ್ನಿಹೋತ್ರದ ಬಗ್ಗೆ ನಿಮ್ಮಿಂದ ಬಹಳಷ್ಟು ವಿಚಾರಗಳನ್ನು ತಿಳ್ಕೋಬೇಕು ಅನ್ನುವಂಥದ್ದು. ಸೊ ಅಗ್ನಿಹೋತ್ರ ಅಂದರೆ ಏನು? ಓಕೆ, ಸೊ ಎಷ್ಟು ಜನಕ್ಕೆ ಇಲ್ಲಿ ಅಗ್ನಿಹೋತ್ರ ಅನ್ನೋ ಶಬ್ದ, ವರ್ಡ್ ಕೇಳಿದ್ದೀರಾ? ಓಕೆ, ಎಲ್ಲರೂ ಕೇಳಿದ್ದೀರಾ ಅಲ್ಲ? ಓಕೆ, ಎಷ್ಟು ಜನ ಅದನ್ನು ಮಾಡ್ತಾ ಇದ್ದೀರಾ? ಓಕೆ, ಸೊ ಈಗ ಅವ್ರು ಕೇಳಿದ್ದು ಅಗ್ನಿಹೋತ್ರ. ಅಗ್ನಿ ಅಂದರೆ ಎಲ್ಲರಿಗೂ ಗೊತ್ತು ಅಲ್ಲ, ಫೈರ್. ಹೋತ್ರ ಅಂದರೆ ಹೀಲಿಂಗ್ ಅಂತ. ಸೊ ಅದು ಬೇಸಿಕ್ ಎಸೆನ್ಸ್. ಸೊ ಈ ಅಗ್ನಿಹೋತ್ರ ಅನ್ನೋದು ಆಗಬೇಕು ಅಂದರೆ ಸಮಯ ತುಂಬ ಇಂಪಾರ್ಟೆಂಟು. ಸೊ ಸೂರ್ಯ ಉದಯಿಸುವಾಗ ಮತ್ತು ಸೂರ್ಯ ಮುಳುಗುವಾಗ ನಾವೇನಾದರೂ ಒಂದು ಅಗ್ನಿ ಕ್ರಿಯೆಯನ್ನು ಮಾಡಿದ್ರೆ ಅದು ಅಗ್ನಿಹೋತ್ರ. ಇಲ್ಲ, ನಾನು ಬೇರೆ ಯಾವುದೋ ಟೈಮಲ್ಲಿ ಮಾಡಿದೆ, ಬೆಳಗ್ಗೆ 11 ಗಂಟೆಗೆ ಮಾಡಿದೆ, ರಾತ್ರಿ 8 ಗಂಟೆಗೆ ಮಾಡಿದೆ, 11 ಗಂಟೆಗೆ ಮಾಡಿದೆ, ಆ ಥರ ಆದರೆ ಅದು ಹೋಮ ಆಗುತ್ತೆ, ಅಗ್ನಿ ಹೋಮ ಆಗುತ್ತೆ, ಹೋತ್ರ ಆಗಲ್ಲ. ಅಗ್ನಿಹೋತ್ರ ಅಂತ ಆಗಬೇಕು ಅಂದರೆ ಸಮಯ ಬಹಳ ಇಂಪಾರ್ಟೆಂಟ್. ಸೊ ಅದು ಅಗ್ನಿಹೋತ್ರದ ಒಂದು ಬೇಸಿಕ್ ಡೆಫಿನೇಷನ್. ಓಕೆ, ಫೈರ್ ಹೀಲಿಂಗ್. ಸೊ ಇವಾಗ ಸರ್ ಮೂತ್ರ ಚಿಕಿತ್ಸೆ ಅಂದರೆ ಅದರ ಬಗ್ಗೆ ಹೇಳುವಾಗ ಸೈಂಟಿಫಿಕ್ ಆಗಿ ಎಲೆಕ್ಟ್ರಾನ್ಸ್, ಪ್ರೋಟಾನ್ಸ್ ಇದರ ಬಗ್ಗೆ ಎಲ್ಲ ಹೇಳಿದ್ರಲ್ವಾ. ಸೊ ಹೀಲಿಂಗ್ ಅಂದರೆ ನೋಡಿ, ನಮ್ಮ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡ್ಸ್ ಅಂದರೆ ನಮ್ಮ ದೇಹದ ಸುತ್ತ ಯಾವಾಗಲೂ ಸುತ್ತಾ ಇರುತ್ತೆ. ಪ್ರಭಾವಳಿ ಅಂತ ಕರಿತೀವಿ ನಾವು ಅದನ್ನು. ಇನ್ನು ಯೋಗಿಕ್ ಲ್ಯಾಂಗ್ವೇಜಲ್ಲಿ ಅಂದರೆ ನಾವು ಆರಾ ಕ್ಲೆನ್ಸಿಂಗ್, ಆ ಚಕ್ರ ಈ ಚಕ್ರ ಅಂತೆಲ್ಲ ಹೇಳ್ತಾ ಇರ್ತೀವಲ್ವ. ಹಾಂ, ಸೊ ಅಂದರೆ ಪ್ರಭಾವಳಿ ಗೊತ್ತಲ್ಲ, ದೇವ್ರ ಹಿಂದೆ ಒಂದು ಲೈಟ್ ಬರ್ತಾ ಇರುತ್ತೆ ಅಲ್ವಾ. ಒಂದು ದೇವ್ರ ಫೋಟೋ ಹಿಂದೆ ಒಂದು ಲೈಟ್ ಬಂದಂಗೆ ಕಾಣಿಸುತ್ತಲ್ಲ, ಅದು ದೇವ್ರ ಹಿಂದೆ ಅಲ್ಲ, ಪ್ರತಿಯೊಬ್ಬ ಮನುಷ್ಯ ಹಿಂದೆನೂ ಬರುತ್ತದು. ನಮಗೆ ಕಣ್ಣಿಗೆ ಕಾಣಿಸಲ್ಲ ಅಷ್ಟೇ. ಅದಕ್ಕೆ ನಾವು ಅದು ಇಲ್ಲ ಅಂತ ಅನ್ಕೋಬಾರ್ದು. ಸೊ ಆ ಪರ್ಟಿಕ್ಯುಲರ್ ಆರಾನ ತುಂಬಾ ಚೆನ್ನಾಗಿ ಕ್ಲೆನ್ಸ್ ಮಾಡೋದು, ಹೀಲಿಂಗ್ ಮಾಡೋ ಅಂಥ ಒಂದು ಪ್ರಾಸೆಸ್ ಅಂದರೆ ಅದು ಅಗ್ನಿಹೋತ್ರ. ಸೊ ಅದು ಸಿಂಪಲ್ಲಾಗಿ ಹೇಳಬೇಕಂದ್ರೆ ಓಕೆ ಮೇಡಮ್, ಅಗ್ನಿಹೋತ್ರ ಅಂದರೆ ಅಗ್ನಿ ಜೊತೆಗೆ ಮಾಡುವಂಥ ಒಂದು ಕ್ರಿಯೆ ಅಲ್ವಾ? ಆ ಒಂದು ಅಗ್ನಿ ಜೊತೆ ಕ್ರಿಯೆ ಮಾಡಬೇಕಾದ್ರೆ ಏನೇನನ್ನು ಉಪಯೋಗಿಸ್ತೀರಿ? ಓಕೆ, ಅದೇ ಈಗ ಆ್ಯಕ್ಚುಲಿ ಡೆಮೋ ಮಾಡಿ ತೋರಿಸೋಣ ನಿಮಗೆ ಅಂತ ಅಂದ್ಕೊಂಡಿದ್ದು, ಸಮಯದ ಅಭಾವ ಇರೋದ್ರಿಂದ ಆಗಲ್ಲ. ಬಟ್ ನಾನು ಜಸ್ಟ್ ಅಲ್ಲಿ ಕಿಟ್ಟಿದೆ, ನಾನು ನಿಮಗೆ ತೋರಿಸ್ತೀನಿ. ಅಗ್ನಿಹೋತ್ರ ಮಾಡೋದಕ್ಕೆ ಈ ಥರ ಒಂದು ವೆಸಲ್ ಬೇಕಾಗತ್ತೆ. ಓಕೆ, ಇದು ಓಪನ್ ಮಾಡ್ಬೋದಪ್ಪ? ಮಾಡಲ್ಲ, ಜಸ್ಟ್ ತೋರಿಸ್ತೀನಿ ಅಷ್ಟೇ. ಅದೇ ಮಾಡಿದ್ದೀರಾ ಅಂತ ಬೆಳಿಗ್ಗೆ? ಹಾಂ, ಬೆಳಿಗ್ಗೆ ಈ ಫಂಕ್ಷನ್ ಸ್ಟಾರ್ಟ್ ಆಗಿದ್ದೆ ಅಗ್ನಿಹೋತ್ರದಿಂದ ಅಂತ ಹೇಳಿದ್ರು. ನೋಡಿ, ಈ ಥರ ಒಂದು ಅಳತೆ ಪ್ರಮಾಣದ ಒಂದು ಪಾತ್ರೆ ಬೇಕಾಗತ್ತೆ. ಯಾವುದೋ ನಾನು ಒಂದು ತಾಮ್ರದ ತಟ್ಟೆ ಇಟ್ಕೊಂಡಿದ್ದೀನಿ, ತೆಂಗಿನಕಾಯಿ ಚಿಪ್ಪಲ್ಲೂ ನಾನು ಇದು ಮಾಡ್ತೀನಿ, ಅವೆಲ್ಲ ಅಗ್ನಿಹೋತ್ರ ಆಗಲ್ಲ. ಧೂಪ ಹಾಕ್ತೀನಿ, ದಟ್ ಈಸ್ ನಾಟ್ ಅಗ್ನಿಹೋತ್ರ. ಅಗ್ನಿಹೋತ್ರ ಮಾಡಬೇಕು ಅಂದರೆ ಈ ಥರದ್ದು ಒಂದು ಕಾಪರಲ್ಲಿ ಮಾಡಿರೋ ಅಂಥ ಒಂದು ಕ್ಯಾಲ್ಕುಲೇಷನ್ ಮಾಡಿರೋ ಅಂಥ ಒಂದು ವೆಸಲ್ ಬೇಕಾಗತ್ತೆ. ಓಕೆ, ಕೆಳಗಡೆ ಈ ಥರ ಒಂದು ಸ್ಟ್ಯಾಂಡ್ ಕೊಟ್ಟಿರ್ತಾರೆ. ಭೂಮಿಗೆ ಡೈರೆಕ್ಟಾಗಿ ಕನೆಕ್ಟ್ ಆಗಬಾರ್ದು, ಗ್ರಾವಿಟಿ ಪುಲ್ ಆಗುತ್ತೆ ಎನರ್ಜಿ ಅನ್ನೋದಕ್ಕೋಸ್ಕರ ಈ ಥರ ಒಂದು ಸ್ಟ್ಯಾಂಡ್ ಇರುತ್ತೆ. ಇರಲಿ, ಪರವಾಗಿಲ್ಲ.
ಸೊ ಈ ಥರ ಒಂದು ವೆಸಲ್ ಬೇಕಾಗತ್ತೆ. ಓಕೆ, ಸೊ ಇದು ನೋಡಿ ಹೀಗಿದೆ. ನಾನೀಗ ಇವಾಗ ಈಗಿಟ್ರೆ ಇದೇನಾಯ್ತು ಹೇಳಿ? ಪಿರಮಿಡ್ ಆಯಿತು ಅಲ್ಲ. ನೀವೆಲ್ಲ ಈಗ ಪಿರಮಿಡ್ದೇನೆ ಮಾತಾಡ್ತಾ ಇದ್ದೀರಾ, ಧ್ಯಾನ ಎಲ್ಲ. ಸೊ ಪಿರಮಿಡಲ್ಲಿ ಒಳಗಡೆ ಏನೇ ಒಂದು ನೀವು ಇಟ್ರೂ ಎನರ್ಜಿ ಕನ್ಸರ್ವ್ ಆಗುತ್ತೆ ಅಲ್ವಾ? ಎನರ್ಜಿ ಅಲ್ಲೇ ಉಳ್ಕೊಳ್ಳುತ್ತೆ, ಅದನ್ನು ಪ್ರೊಟೆಕ್ಟ್ ಮಾಡುತ್ತೆ. ಆ ಪಿರಮಿಡ್ನ ನಾನು ಇನ್ವರ್ಟ್ ಮಾಡಿದ್ರೆ ಎನರ್ಜಿ ಏನಾಗುತ್ತೆ? ರೇಡಿಯೇಟ್ ಆಗುತ್ತೆ, ಸ್ಪ್ರೆಡ್ ಆಗುತ್ತೆ. ಸೊ ಅದು ಕಾನ್ಸೆಪ್ಟ್ ಆಫ್ ಅಗ್ನಿಹೋತ್ರ. ಈ ಥರ ಒಂದು ವೆಸಲಲ್ಲಿ ಇದಕ್ಕೆ ಬೇಕಾಗಿರುವಂಥ ವಸ್ತುಗಳು, ಇಂಗ್ರೀಡಿಯೆಂಟ್ಸ್ ಏನಂದರೆ ತುಂಬಾ ಸಿಂಪಲ್ಲು. ನಾಡ್ ಹಸುದು ಬೆರಣಿ ಅಲ್ಲಿದೆ ಅಲ್ಲ, ಇಲ್ಲಿ ನೋಡಿ, ಇದು ನಾಡ್ ಹಸುದು ಬೆರಣಿ. ಬೆರಣಿನ ನೀವು ಈ ಥರ ನೋಡಿದ್ರಾ? ಇದನ್ನು ಅಮೆಝಾನಲ್ಲಿ ನೀವು ಹುಡುಕಿದ್ರೆ ಕೌಡಂಗ್ ಕೇಕ್ ಅಂತ ಹುಡುಕಬೇಕು. ಏನಂತ ಹೇಳಿ? ಕೌಡಂಗ್ ಕೇಕ್ ಅಂತ. ಕೇಕ್ ಥರ ಹುಡುಕಬೇಕು. ಸೊ ಇದನ್ನು ಈ ಥರ ಮಾಡಿದ್ವಿ. ಯಾಕೆ ಗೊತ್ತಾ? ಇದನ್ನೆಲ್ಲ ತುಂಬ ಚೆನ್ನಾಗಿ ಯುರೋಪಲ್ಲಿ ತುಂಬ ಫಾಲೋ ಮಾಡ್ತಾರೆ. ನಮ್ಮ ದೇಶದಲ್ಲಿ ಇಲ್ಲ, ಬೇರೆ ದೇಶದಲ್ಲಿ ಇದನ್ನು ತುಂಬ ರಿಲೀಜಿಯಸ್ ಆಗಿ ಫಾಲೋ ಮಾಡ್ತಾರೆ. ಮೊನ್ನೆ ತಾನೇ ಜರ್ಮನಿನಲ್ಲಿ 800 ಜನ ಕೂತ್ಕೊಂಡು ಅಗ್ನಿಹೋತ್ರ ಮಾಡಿದ್ದಾರೆ ಒಟ್ಟಿಗೆ. ಸೊ ಅಲ್ಲಿ ಇದ್ರ ಬಗ್ಗೆ ಓದ್ತಾ ಇದ್ದಾರೆ. ಹೋಮ ಫಾರ್ಮಿಂಗ್, ವೇದಿಕ್ ಅಗ್ರಿಕಲ್ಚರ್ ಅಂತ ಒಂದು ಸಬ್ಜೆಕ್ಟ್ ಮಾಡಿಕೊಂಡು ಓದ್ತಾ ಇದ್ದಾರೆ. ನಮ್ಮ ಆ್ಯನ್ಸಿಸ್ಟರ್ಸ್ ಎಲ್ಲ ಇದರಲ್ಲೇ ಅಡುಗೆ ಮಾಡಿರೋದು, ನೀರು ಕಾಯಿಸಿರೋದು ಅಲ್ವಾ? ಇದರದ್ದು ಬೂದಿನೆಲ್ಲ ತಗೊಂಡು ಹೊಲಗಳಿಗೆಲ್ಲ ಎರಚಿದ್ದೀರಾ, ಕರೆಕ್ಟಾ? ಅದನ್ನೇ ಇವತ್ತು ವಾಪಸ್ ಅವರು ಅದರ ಸೈನ್ಸನ್ನು ತಿಳ್ಕೊಂಡು ಅದನ್ನು ಅವರು ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ಓಕೆ, ಸೊ ಇದಕ್ಕೆ ಬೇಕಾಗಿರೋದು ಇದೆ. ನಾಡಸು ಬೆರಣಿ ಬೇಕು, ತುಪ್ಪ ಮತ್ತು ಅಕ್ಕಿ ಕಾಳು, ಪೂರ್ಣಾಹುತಿಯನ್ನು ಕೊಡೋಕ್ಕೆ ಅಕ್ಕಿ ಕಾಳು. ಇದಿಷ್ಟೇ ಬೇಸಿಕ್ ರಿಕ್ವೈರ್ಮೆಂಟ್ ಫಾರ್ ಅಗ್ನಿಹೋತ್ರ. ಸೊ ಒಂದು ಸತಿ ನೀವು ಈ ಪ್ರಾಸೆಸ್ ಮಾಡೋಕ್ಕೆ ಕೂತ್ಕೊಂಡ್ರೆ ನಿಮಗೆ 10 ರಿಂದ 15 ನಿಮಿಷ ನೀವು ದಿನದಲ್ಲಿ ನಿಮ್ಮ ಟೈಮ್ ಕೊಡಬೇಕಾಗತ್ತೆ. ಬಟ್ ಆ 10 ರಿಂದ 15 ನಿಮಿಷ ನೀವು ಕೊಡೋದ್ರಿಂದ ನಿಮ್ಮ ಇಡೀ ದಿನ, ಅಂದರೆ ಅದು ಹೆಂಗೆ ಕಾನ್ಸೆಪ್ಟ್ ಅಂದರೆ, ಸೂರ್ಯ ಉದಯಿಸುವಾಗ ಮಾಡಿದ್ರೆ ಸನ್ ಸೆಟ್ ತನಕ ಪ್ರೊಟೆಕ್ಟ್ ಮಾಡುತ್ತೆ, ಸನ್ ಸೆಟ್ಟಲ್ಲಿ ಮಾಡಿದ್ರೆ ಅಗೇನ್ ಸನ್ ರೈಸ್ ತನಕ ಪ್ರೊಟೆಕ್ಟ್ ಮಾಡುತ್ತೆ ಅನ್ನೋ ಒಂದು ಕಾನ್ಸೆಪ್ಟ್ ಅದು. ಸೊ ಸನ್ ರೈಸ್ ಟು ಸನ್ಸೆಟ್ ಇಟ್ ಪ್ರೊಟೆಕ್ಟ್ಸ್ ಯು ಅಂತ. ಆ್ಯಂಡ್ ಅಗ್ನಿ ಅಂದರೆ ಅಗ್ನಿ ಹಿಮ್ಸೆಲ್ಫ್. ಇವಾಗ ಅದು ಒಂದು ಯಜ್ಞ ಅಲ್ವಾ? ನಿಮಗೆಲ್ಲ ನೆಕ್ಸ್ಟ್ ಆ್ಯಕ್ಚುಲಿ ಆ ಕ್ವಶನ್ ಕೇಳ್ತಾರೇನೋ ಅಂದ್ಕೊಂಡೆ. ಯಾವುದೇ ಒಂದು ಹೋಮ ಯಜ್ಞ ಅಂತ ಅಂದರೆ ನಮಗೆ ಪುರೋಹಿತರು ಬೇಕು ಅಲ್ವಾ? ನಾವೇ ಮಾಡ್ಬೋದಾ ಅನ್ನೋ ಕ್ವಶನ್ ಬರುತ್ತಲ್ವಾ? ಬಟ್ ಅಗ್ನಿ ಪುರಾಣದಲ್ಲೇ ಮೆನ್ಷನ್ ಆಗಿದೆ, ಅಗ್ನಿಹೋತ್ರ ಇಸ್ ದ ಒನ್ ಆ್ಯಂಡ್ ಓನ್ಲಿ ಯಜ್ಞ ವಿಚ್ ಡಸಂಟ್ ರಿಕ್ವೈರ್ ಎನಿ ಕೈಂಡ್ ಆಫ್ ಪ್ರೀ ರಿಕ್ವಿಸಿಟ್ಸ್. ಅಂದರೆ ನಮ್ಮ ಕರ್ಮಯೋಗದಲ್ಲಿ ಪಂಚಮಹಾ ಯಜ್ಞಗಳು ಅಂತ ಬರುತ್ತೆ. ಅಂದರೆ ನಾನು ಹೆಂಗೆ ನಡ್ಕೋಬೇಕು, ಯೋಗ ಇವಾಗ ಮಾಡಿದ್ರಲ್ವ, ಯೋಗಾಸನ ಪ್ರಾಣಾಯಾಮ ಎಲ್ಲ ಮಾತಾಡಿದ್ರು, ಅದು ಯಾವುದ್ರಲ್ಲಿ ಬರುತ್ತೆ? ರಾಜಯೋಗ, ಅಷ್ಟಾಂಗ ಯೋಗದಲ್ಲಿ ಹೇಳಿದ್ದಾರೆ. ಅದೇ ಥರ ಕರ್ಮಯೋಗ ಅಂತ ಇದೆ. ಅಂದರೆ ನನ್ನ ನಡವಳಿಕೆ ಹೇಗಿರಬೇಕು, ಅದರಲ್ಲೂ ನಾನು ಮೋಕ್ಷವನ್ನು ಪಡಿಬೋದು. ಯಾವ ಪ್ರಾಣಾಯಾಮ ಧ್ಯಾನ ಮಾಡ್ದೇನೋ ನಾನು ನಡ್ಕೊಳ್ಳೋ ರೀತಿನಲ್ಲೂ ನಾನು ಮೋಕ್ಷ ಪಡಿಬೋದು ಅನ್ನೋ ಒಂದು ಕಾನ್ಸೆಪ್ಟನ್ನು ಕರ್ಮಯೋಗದಲ್ಲಿ ಹೇಳ್ತಾರೆ. ಅದರಲ್ಲಿ ಪಂಚಮಹಾಯಜ್ಞಗಳಲ್ಲಿ ದೇವಯಜ್ಞ ಅಂತ ಬರುತ್ತೆ. ಅಂದರೆ ನಮ್ಮ ಪಂಚಭೂತಗಳನ್ನು ಸಂರಕ್ಷಣೆ ಮಾಡೋದು ನನ್ನ ಧರ್ಮ ಅಂತ. ಅದು ನನ್ನ ಮನುಷ್ಯ ಧರ್ಮ. ಅದು ನಾನು ಅದನ್ನು ಮಾಡದೆ ಬೇರೆ ಎಲ್ಲ ಮಾಡ್ತೀನಿ ಅಂದರೆ ನಾನು ಆರೋಗ್ಯವಾಗಿರೋಕ್ಕಾಗಲ್ಲ ಅನ್ನೋ ಒಂದು ಕಾನ್ಸೆಪ್ಟು. ಸೊ ಅದರಲ್ಲಿ ಅಗ್ನಿಹೋತ್ರ ಬರುತ್ತೆ. ಸೊ ನಾವು ಪ್ರತಿಯೊಬ್ಬರು ಏನಕ್ಕೆ ಮಾಡಬೇಕು, ಯಾಕೆ ಮಾಡಬೇಕು, ಇದ್ರ ಬಗ್ಗೆ ತಿಳ್ಕೊಂಡು ಮಾಡಬೇಕಲ್ಲ, ಇದು ನಿಮ್ಮ ಜವಾಬ್ದಾರಿ, ನೀವು ಮಾಡಲೇಬೇಕು. ಸೊ ಅದನ್ನು ಆಲ್ರೆಡಿ ಸ್ಪೆಸಿಫೈ ಆಗಿದೆ ನಮ್ಮ ಏನು ಹೇಳ್ತಾರೆ ನಮ್ಮ ವೇದಿಕ್ ಲಿಟ್ರೇಚರಲ್ಲಿ. ಇಟ್ ಈಸ್ ಅವರ್ ರೆಸ್ಪಾನ್ಸಿಬಿಲಿಟಿ ಟು ಡೂ ಅಗ್ನಿಹೋತ್ರ ಅಂತ. ಇದಕ್ಕೆ ಜಾತಿ ಮತ ಲಿಂಗ ಭೇದ ಏನೂ ಇಲ್ಲ, ಯಾರಾದರೂ ಬೇಕಾದರೆ ಮಾಡ್ಬೋದು. ಇದಕ್ಕೆ ವೇದಗಳು ಓದಿರಬೇಕು, ಪುರೋಹಿತರೇ ಇರಬೇಕು ಅನ್ನೋ ಏನೂ ಕಾನ್ಸೆಪ್ಟ್ ಇಲ್ಲ. ನೀವು ಎಲ್ಲಿ ಅಗ್ನಿಯನ್ನು ಇಗ್ನೈಟ್ ಮಾಡ್ತೀರಾ ಪುರೋಹಿತರು ಇದ್ದಾರೆ ಅಂತಲೇ ಲೆಕ್ಕ. ಅಗ್ನಿ ಹಿಮ್ಸೆಲ್ಫ್ ಇಸ್ ಅ ಪುರೋಹಿತ. ಅದನ್ನೇ ಋಗ್ವೇದದ ಮೊದಲನೇ ಶ್ಲೋಕ, ನಮ್ಮ ವೇದಗಳಲ್ಲಿ ಮೊದಲನೇ ವೇದನೇ ಋಗ್ವೇದ. ಆ ಋಗ್ವೇದದಲ್ಲಿ ಮೊದಲನೇ ಶ್ಲೋಕ ಸ್ಟಾರ್ಟ್ ಆಗೋದೇ ಅಗ್ನಿ ಮೀಲೆ ಪುರೋಹಿತಂ ಅಂತ. ಅಂದರೆ ಅಗ್ನಿಗೆ ಎಲ್ಲ ಪಂಚಭೂತಗಳಲ್ಲೂ ಅಗ್ನಿಗೆ ಅಗ್ರಜ, ಅವನು ಈಸ್ ಅ ನಂಬರ್ 1 ಅಲ್ವಾ?
ಯೋಚನೆ ಮಾಡಿ. ಭೂಮಿ, ನೀವು ಸಾಯಿಲ್ ಪೊಲ್ಯೂಷನ್ ಮಾಡಿದ್ದೀವಾ ಇಲ್ವಾ? ಮಾಡಿದ್ದೀವಾ? ಓಕೆ. ಏರ್ ಪೊಲ್ಯೂಟ್ ಆಗಿದೆಯಾ? ವಾಟರ್ ಪೊಲ್ಯೂಟ್ ಆಗಿದೆಯಾ? ಸ್ಪೇಸ್ ಅದು ಪೊಲ್ಯೂಟ್ ಆಗ್ತಾ ಇದೆ. ಫೈರ್ ಪೊಲ್ಯೂಟ್ ಆಗಿದೆಯಾ? ಫೈರ್ನ ಹಾಳು ಮಾಡೋಕ್ಕೆ ಟ್ರೈ ಮಾಡಿ, ಆಗತ್ತಾ? ಯಾವುದನ್ನು ಅದು ಪೊಲ್ಯೂಷನ್ನ ಕಮ್ಮಿ ಮಾಡೋ ಅಂಥ ಒಂದು ಪಂಚಭೂತಗಳಲ್ಲಿ ರಾಜ ಅಗ್ನಿ. ಸೊ ಯಾರು ಅಗ್ನಿಯನ್ನು ಆರಾಧನೆ ಮಾಡ್ತಾರೆ, ಅದನ್ನು ಆಹ್ವಾನ ಮಾಡಿ ಅದನ್ನು ಸಂರಕ್ಷಣೆ ಮಾಡೋಕ್ಕೆ ಹೆಲ್ಪ್ ಮಾಡ್ತಾರೆ, ದೆ ನೆವರ್ ಲುಕ್ ಬ್ಯಾಕ್. ಭಗವಂತನೇ ಅವ್ರ ಜೊತೆ ಇದ್ದಾನೆ ಅನ್ನೋದನ್ನು ನನಗೆ ಮಹಾಕುಂಭಮೇಳದಲ್ಲಿ ಹೋದಾಗ ಇನ್ನೂ ಚೆನ್ನಾಗಿ ಮನವರಿಕೆ ಆಯಿತು. ಮಹಾಕುಂಭಮೇಳಕ್ಕೆ ಹೋದಾಗ ನಾನು ಅದೇ ಹೇಳ್ತಾ ಇದ್ದೆ, ಮಾತ್ ಅವ್ರ ಫೌಂಡೇಶನಲ್ಲಿ ನನಗೊಂದು ಆಪರ್ಚುನಿಟಿ ಸಿಕ್ತು. ನಾನು ಎಕ್ಸ್ಪೀರಿಯನ್ಸ್ ಹೇಳಬೇಕಾದ್ರೆ ಅಲ್ಲಿ ಬಂದಿದ್ದು ಸಾಧುಗಳು ಸಂತರುಗಳನ್ನ ಒಂದು ಮಾತು ಕೇಳಿದೆ, ಅಗ್ನಿ ಬಗ್ಗೆ ಹೇಳಿ ಅಂತ. ಯಾಕಂದರೆ ನಾನು ಅಗ್ನಿಹೋತ್ರದ ಮೇಲೆ PhD ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ಕೇಳಿದಾಗ ಅಲ್ಲಿ ಸಾಧುಗಳು ಅವರೆಲ್ಲ ಬಾಬಾಜಿ ತೋಡ ಬೋಲೋ ಅಗ್ನಿಕೆ ಬಾರೆ ಮೇ ಅಂದರೆ ನಗ್ತಾರವರು. ಕ್ಯಾ ಬೋಲೆ, वो तो परमात्मा है, जो अग्नि का आराधन करेगा वो कभी भी पीछे नहीं देखेगा बेटी, कुछ सोचना नहीं है, बहुत अच्छे काम कर रहे हो, सिर्फ करते जाओ ಅಂತ. ಸೊ ಅದು ಕಾನ್ಫಿಡೆನ್ಸು ನಿಮಗೂ ಎಲ್ಲರಿಗೂ ಸಹ ಆಗುತ್ತೆ. ಮನೆಗಳಲ್ಲಿ ಮಾಡ್ಬೋದು. ಇದಕ್ಕೆ ನೀವು ಕೊಡಬೇಕಾಗಿರೋದು ಅಷ್ಟೇ ಒಂದು 10 ನಿಮಿಷ ನಿಮ್ಮ ಟೈಮು. ಅದ್ರ ಜೊತೆಗೆ ಎಲ್ಲ ಇವಾಗ ಏನು ಅವ್ರು ಧ್ಯಾನ ಹೇಳಿದ್ರು, ಧ್ಯಾನದ ಜೊತೆ ಅಗ್ನಿಹೋತ್ರನ ಸೇರಿಸ್ಕೊಳ್ಳಿ. ಮುದ್ರಾ ಥೆರಪಿ ಮಾಡ್ತಾ ಇದ್ದೀರಾ, ಅದ್ರ ಜೊತೆ ಸೇರಿಸ್ಕೊಳ್ಳಿ. ಇದೆಲ್ಲ ಕೆಟಲಿಸ್ಟ್ ಇದ್ದಂಗೆ. ಇವಾಗ ಇದಿಷ್ಟೆಲ್ಲ ಏನು ಹೇಳಿದ್ರಲ್ಲ, ಇದೆಲ್ಲ ನಿಮಗೆ ಟೂಲ್ಸು. ಜೀವನನ ಇದಿಲ್ಲದೇನೂ ನಡೆಸ್ಬೋದು ಅಲ್ವಾ? ನಡೆಸ್ತಾ ಇದ್ದಾರಲ್ಲ ಜನ, ತುಂಬ ಜನ, ಎಷ್ಟೋ ಸಾವಿರಾರು ಜನ ಇದ್ದಾರೆ, ಎಲ್ಲ ಬಂದಿಲ್ವಲ್ಲ ಅಲ್ವಾ? ಯೋಗ ಇದೆಲ್ಲ ಇಲ್ಲದೇನೂ ಜೀವನ ನಡೆಯುತ್ತೆ. ಬಟ್ ಇದ್ರ ಜೊತೆಗೆ ಸೇರಿಸ್ಕೊಂಡ್ರೆ ಇನ್ನೂ ಸುಗಮವಾಗಿರುತ್ತೆ ಜೀವನ. ಅದು ಕಾನ್ಸೆಪ್ಟ್ ಆಫ್ ಅಗ್ನಿಹೋತ್ರ. ಅಗ್ನಿಹೋತ್ರ ಮಾಡ್ತೀವಲ್ವಾ, ಮಾಡಬೇಕಾದ್ರೆ ಅದರೊಳಗೆ ಏನೇನನ್ನ ಹಾಕಿ ಅಗ್ನಿಹೋತ್ರ ಮಾಡ್ತಾರೆ? ನಾಡ್ ಹಸು, ಬೆರಣಿ, ತುಪ್ಪ, ಅಷ್ಟೇ. ಅಷ್ಟೇನಾ? ಅಷ್ಟೇ, ಬೇರೆ ಯಾವ ಕಡ್ಡಿ ಅವಿಸ್ಸು ಏನೂ ಇಲ್ಲ. ಓಕೆ ಓಕೆ ಓಕೆ, ವೆರಿ ಸಿಂಪಲ್. ಅದು ಎರಡೇ ಇಂಗ್ರೀಡಿಯೆಂಟ್ಸು. ಓಕೆ, ಬಟ್ ಏನಾಗಿದೆ ಅಂದರೆ ಹೋಗ್ತಾ 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 ನಮ್ಮಲ್ಲಿ ಎಲ್ಲ ಅಡಿಷನ್ ಮಾಡ್ಕೊಳ್ಳೋದು. ಅದಕ್ಕೆ ಅರ್ಶಿನ ಹಚ್ಚೋದು, ಕುಂಕುಮ ಹಚ್ಚೋದು, ಇನ್ನೊಂದಷ್ಟು ಕಡ್ಡಿ ಕಾಳೆಲ್ಲ ತರೋದು, ಅದ್ರ ಜೊತೆಗೆ 2 ಮಂತ್ರ ಸೇರಿಸೋದು, ಅದೆಲ್ಲ ಅಗ್ನಿಹೋತ್ರದಲ್ಲಿ ಇಲ್ಲ. ಇಷ್ಟೇ ಇರೋದು, ಬೆರಣಿ ತುಪ್ಪ ಹಾಕಿ ಫೈರನ್ನು ಇಗ್ನೈಟ್ ಮಾಡಬೇಕು. ಒಂದು ಸಂಸ್ಕೃತ ಮಂತ್ರ ಇದೆ, ಆ ಮಂತ್ರವನ್ನು ಹೇಳ್ತಾ ಅಕ್ಕಿ ಕಾಳನ್ನು ಈ 3 ಬೆಟ್ಟಲ್ಲಿ, ಒಂದಿಷ್ಟು ಅಕ್ಕಿ ಕಾಳು ಇಟ್ಕೊಂಡಿರ್ತೀರ, ಈ 3 ಬೆಟ್ಟಲ್ಲಿ ತೊಗೊಂಡು ಮಂತ್ರ ಹೇಳಿ ಸ್ವಾಹ ಕೊಡಬೇಕು ಅಷ್ಟೇ. ಮೇಡಮ್, ಇವಾಗ ಅಗ್ನಿಹೋತ್ರಕ್ಕೂ ಮಂತ್ರಕ್ಕೂ ಏನಾದರೂ ಸಂಬಂಧ ಇದೆಯಾ? ಡೆಫಿನೆಟ್ ಆಗಿದೆ. ಅಗ್ನಿಹೋತ್ರ ನೀವು ಮಾಡಬೇಕು ಅಂದರೆ ಮಂತ್ರದ ಸಪೋರ್ಟ್ ಬೇಕೇ ಬೇಕು. ನಾವೇನು ಆ ಮಂತ್ರವನ್ನು ಚಾಂಟ್ ಮಾಡ್ತೀವಿ, ದಟ್ ಕನೆಕ್ಟ್ಸ್ ವಿತ್ ದ ಪ್ರಾಸೆಸ್ ಆ್ಯಂಡ್ ದಟ್ ಈಸ್ ದ ಎನರ್ಜಿ ವಿಚ್ ರೇಡಿಯೇಟ್ಸ್. ಸೊ ನೀವು ಬರೀ ಬೆರಣಿ ತುಪ್ಪ ಹಾಕಿ ಬರೀ ಮಂತ್ರ ಹೇಳಿ ನೀವು ಕೊಡದೇ ಇದ್ದರೆ ಪ್ರಾಸೆಸ್ ಕಂಪ್ಲೀಟ್ ಆಗಲ್ಲ. ಸೊ ಮಂತ್ರ ತುಂಬಾ ಇಂಪಾರ್ಟೆಂಟ್. ಅದು ಸಂಸ್ಕೃತ ಮಂತ್ರ. ಇದು ಯಾವುದೇ ಸಾಂಸ್ಕ್ರಿಟ್ ಮಂತ್ರ ನೀವು ಚಾಂಟ್ ಮಾಡಿದ್ರೂ ಇಟ್ ವರ್ಕ್ಸ್ ಆನ್ ಯೋರ್ ಫೋಟಾನಿಕ್ ಲೆವೆಲ್, ನಾಟ್ ಇವನ್ ಅಟಾಮಿಕ್, ಬಿಲೋ ಅಟಾಮಿಕ್, ಫೋಟಾನಿಕ್ ಲೆವೆಲಲ್ಲಿ ವರ್ಕ್ ಮಾಡುವಂಥ ಇದು ಕಾನ್ಸೆಪ್ಟ್ ಆಫ್ ದಿ ಸಾಂಸ್ಕ್ರಿಟ್ ಮಂತ್ರಸ್. ಯಾಕಂದರೆ ಇಟ್ಸ್ ಅ ಸೌಂಡ್, ಇಟ್ಸ್ ಅ ಫ್ರೀಕ್ವೆನ್ಸಿ. ಇವಾಗ ಅವ್ರು ಏನು ಒಳಗಡೆ ನ್ಯೂಕ್ಲಿಯೈ ಅಂತ ಹೇಳಿದ್ರು, ಅದಕ್ಕೆ ಕರೆಂಟ್ ಫ್ಲೋ ಆಗಬೇಕು ಅಂತ ಅಂದರೆ ವೈಬ್ರೇಷನ್, ಸ್ಟಿಮ್ಯುಲೇಷನ್ ಮಾಡಬೇಕು. ಸೊ ನಾನು ಒಂದು ಮಂತ್ರವನ್ನು ಹೇಳಿದ್ರೆ ಅದು ಸ್ಟಿಮ್ಯುಲೇಟ್ ಆಗುತ್ತೆ. ಅದು ಕಾನ್ಸೆಪ್ಟ್. ಮತ್ತು ಅಗ್ನಿಹೋತ್ರ ಮಾಡಿದಾಗ ಈ ಪರಿಸರ ಸ್ವಚ್ಛ ಆಗುತ್ತೆ ಹೌದು ಅಂತ ಹೇಳಿದ್ರಲ್ಲ, ಹೌದು. ಅದೇ ರೀತಿಯಾಗಿ ಅಗ್ನಿಹೋತ್ರ, ಅಗ್ನಿ ಹೀಲಿಂಗ್ ಅಂತಂದಾಗ ಪರಿಸರಕ್ಕಷ್ಟೇ ಅಲ್ಲದೆ ನಮಗೂ ಏನಾದರೂ ಪ್ರಯೋಜನ ಇದೆಯಾ ಮನುಷ್ಯರಿಗೆ? ಅಫ್ಕೋರ್ಸ್, ಯು ಆರ್ ಅ ಪಾರ್ಟ್ ಆಫ್ ದ ಪರಿಸರ ತಾನೆ. ನೀವೇನು ಪರಿಸರದಕ್ಕೆ ಬಿಟ್ಟಲ್ವಲ್ಲ ನೀವು. ಆರ್ ಯು ನಾಟ್ ಪಾರ್ಟ್ ಆಫ್ ದ ಪರಿಸರ? ನೀವೂ ಪ್ರಕೃತಿಯ ಇನ್ನೊಂದು ತೃಣಭಾಗ ಅಷ್ಟೇ. ಹಿಂಗಿದ್ದೀವಿ ಅಂತ ದೊಡ್ಡದು ಅನ್ಕೊಂಬೇಡಿ, ಏನೇನೂ ಇಲ್ಲ ನಾವು. ಪ್ರಕೃತಿಯ ಮುಂದೆ ನಾವು ಏನೂ ಇಲ್ಲ. ವಿ ಆರ್ ಓನ್ಲಿ ದಿಸ್ ಮಚ್ ಅಲ್ವಾ? ಸೊ ಆ ಒಂದು ಸರೌಂಡಿಂಗ್ಸ್ ಏನು ಬೆಸ್ಟ್ ಲಿಟ್ರೇಚರ್ ನಾನು ಅಗ್ನಿಹೋತ್ರದ ಬಗ್ಗೆ ಕೊಡಬೇಕು ಅಂದರೆ, ಭೋಪಾಲ್ ಗ್ಯಾಸ್ ಲೀಕ್ 1984 ಇಸ್ವಿನಲ್ಲಿ ಭೋಪಾಲಲ್ಲಿ ಗ್ಯಾಸ್ ಲೀಕ್ ಆಗಿತ್ತು.
ಸಾವಿರಾರು ಜನ ಸತ್ರು. ಇದನ್ನು ನೀವು ಹೋಗಿ ಗೂಗಲ್ ಮಾಡಿ ನೋಡಿ. ಓಕೆ, 1984 ಭೋಪಾಲ್ ಗ್ಯಾಸ್ ಲೀಕ್. ಆವಾಗ ಸುಮಾರು ಜನ ಸತ್ರು ಒಂದು ಫ್ಯಾಕ್ಟ್ರಿ ಲೀಕ್ ಆಗಿ. ಬಟ್ ಆ ಫ್ಯಾಕ್ಟ್ರಿ ವಿತಿನ್ 500 ಮೀಟರ್ ರೇಡಿಯಸಲ್ಲಿರೋ ಒಂದು 4 ಮನೆಯವ್ರಿಗೆ ಏನೂ ಆಗಲಿಲ್ಲ. ಕಿಲೋಮೀಟ್ರ್ ಗಟ್ಟಲೆ ಇರೋರೆಲ್ಲ ಸತ್ರು, ಬಟ್ ಈ ಫ್ಯಾಕ್ಟ್ರಿ ಪಕ್ಕದ ಮನೆ ಇರೋರೇ ಸಾಯಲಿಲ್ಲ ಅಂದರೆ ಅಚ್ಚರಿ ಆಗುತ್ತಾ ಇಲ್ವಾ? ಆಗುತ್ತಲ್ವಾ? ಅದನ್ನು ಯಾರೋ ಜರ್ಮನಿನವ್ರು ಬಂದು ರಿಸರ್ಚ್ ಮಾಡಬೇಕಾಯ್ತು. ನಮ್ಮವ್ರು ಏನಿಲ್ಲ, ಅಯ್ಯೋ ಅವ್ರೇನೋ ಅವ್ನು ಹಣೆ ಬರ, ಅವ್ನು ಚೆನ್ನಾಗಿದ್ದ ಬಿಡು, ಅದಕ್ಕೆ ಬದುಕಂಡ, ಹಂಗೆ ಹಿಂಗೆ ಅನ್ಕೊಂಡು ಸುಮ್ಮನಾದ್ವಿ. ಆದರೆ ಅವ್ರಿಗೆ ಆ ರಿಸರ್ಚ್ ಮೈಂಡ್ಸೆಟ್ ಇರುತ್ತಲ್ಲ, ಅವ್ರು ಅಲ್ಲಿಂದ ಬಂದು ರಿಸರ್ಚ್ ಮಾಡಿ ಏನಕ್ಕೆ ಇವ್ರು ಸಾಯಲಿಲ್ಲ ಅಂತ ರಿಸಲ್ಟ್ ಕೊಟ್ಟಿದ್ದಾರೆ. ಅವ್ರ ಮನೆಯಲ್ಲಿ ಅಗ್ನಿಹೋತ್ರ ನಡೀತಾ ಇತ್ತು. ಇದು ನಾನೇನು ಹೇಳ್ತಾ ಇಲ್ಲ, ದೇರ್ ಆರ್ ಲಾಟ್ ಆಫ್ ಎವಿಡೆನ್ಸ್, ಫುಲ್ ಪ್ರೂಫ್ ಇದೆ ನಮ್ಮಲ್ಲಿ, ವಿತ್ ಎವಿಡೆನ್ಸ್ ಮಾತಾಡ್ತಾ ಇದ್ದೀವಿ. ನೀವೆಲ್ಲ ಕಡೆ ಹೋಗಿ ನೋಡಿ, ಲಾಟ್ ಆಫ್ ಸೈಂಟಿಫಿಕ್ ಪೇಪರ್ಸ್ ಪಬ್ಲಿಷ್ ಆಗಿದೆ ಅಗ್ನಿಹೋತ್ರದ ಮೇಲೆ. ಸೊ ಎಷ್ಟು ಅಗ್ನಿಹೋತ್ರ ಮಾಡಿ ಅವ್ರ ವಾತಾವರಣ, ಅವ್ರ ಅವ್ರ ಎಂಟೈರ್ ಸಿಸ್ಟಮ್ ವಾಸ್ ಸೋ ಮಚ್ ಪ್ರೊಟೆಕ್ಟೆಡ್ ದಟ್ ಇವನ್ ಅ ಪಾಯ್ಸನಸ್ ಗ್ಯಾಸ್ ಕುಡ್ ನಾಟ್ ಹಾರ್ಮ್ ದೆಮ್. ದಟ್ ಈಸ್ ದ ಫ್ರಿಕ್ಷನ್. ಆ್ಯಂಡ್ ಈಗ ನಮ್ಮ ಅಂದರೆ ಒಂದು ಸ್ಮಾಲ್ ಸ್ಟೆಪ್ ಅಂದರೆ ಮನೆಯಲ್ಲಿ ಹೋಮ, ನೋ ಹೋಮ್ ವಿತೌಟ್ ಹೋಮ ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಇದನ್ನು ಪ್ರಮೋಟ್ ಮಾಡ್ತಾ ಇದ್ದೀವಿ. ಬ್ಯಾಂಗ್ಳೂರಲ್ಲಿ 21 ಮನೆಯಲ್ಲಿ ಮಾಡಿಸ್ತೀವಿ ಅಂತ ಸ್ಟಾರ್ಟ್ ಆಗಿದ್ದು, ಬಟ್ ಇವತ್ತಿಗೆ 135 ಮನೆಗಳಲ್ಲಿ ಮಾಡಿಸಿದ್ದೀವಿ. ಆ 135 ಮನೆಯವ್ರದ್ದು 135 ಥರ ರಿಸಲ್ಟ್ಸ್ ಇದೆ. ತುಂಬಾ ಒಂದು ಬೇಸಿಕ್, ತುಂಬ ಒಂದು ಸಿಂಪಲಾಗಿ ಹೇಳಬೇಕು. ಅವರು ಕೇಳ್ತಾ ಇದ್ರು, ಅವ್ರು ಮೋಸ್ಟ್ಲಿ ಕೂತಿದ್ದಾರೆ ಗ್ರೀನ್ ಸ್ಯಾರಿ, ಕೇಳೋಕ್ಕೆ ಕೂತ್ಕೊಂಡಿದ್ದೀರಾ ಅನಿಸುತ್ತೆ ಅಲ್ವಾ? ಅವ್ರು ಕೇಳ್ತಾರೆ, ನಂಗೆ ರಿಸಲ್ಟ್ ಬೇಕೇ ಬೇಕು ಮ್ಯಾಮ್, ಇದು ಮಾಡಿದ್ರೆ ಆಗ್ಬಿಡುತ್ತಾ ಇದು ನಾನು ಶುರು ಮಾಡಿದ್ರೆ ಅಂತ. ಮೊನ್ನೆ ತಾನೇ ನಾನು ಒಬ್ಬರು ಆನ್ಲೈನಲ್ಲಿ ಕಲ್ತ್ಕೊಂಡು ಅನುಷ್ಠಾನ ಮಾಡಿಕೊಂಡ್ರು ಹೇಸರ್ಘಟ್ಟ ಬ್ಯಾಂಗ್ಳೂರಲ್ಲಿ, ಮಂಜುನಾಥ್ ಸರ್ ಅಂತ ಹೇಳಿ. ಅವ್ರು ಹೇಳ್ತಾ ಇದ್ರು, ಅವರು ಈಗ ಒಂದು ಆಲ್ಮೋಸ್ಟ್ 1 ಇಯರ್ ಆಯಿತು ಅವ್ರು ಸ್ಟಾರ್ಟ್ ಮಾಡಿ. ಮೊನ್ನೆ ಸಡನ್ನಾಗಿ ಫೋನ್ ಮಾಡಿ ಹೇಳ್ತಾ ಇದ್ರು, ಮ್ಯಾಮ್ ಅಗ್ನಿಹೋತ್ರ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ, ತುಂಬಾ ಪಾಸಿಟಿವ್ ವೈಬ್ಸ್ ಇದೆ ಮನೆಯಲ್ಲಿ, ನಮ್ಮ ಫ್ಯಾಮಿಲಿ ರಿಲೇಷನ್ಶಿಪ್ಸ್ ಎಲ್ಲ ತುಂಬ ಚೆನ್ನಾಗಾಗಿದೆ ಇದು ಸ್ಟಾರ್ಟ್ ಆದಮೇಲೆ. ಬಟ್ ಇನ್ನೊಂದು ಹೇಳಬೇಕು ಮ್ಯಾಮ್, ಮುಂಚೆನೂ ನನಗೆ ಪ್ರಾಬ್ಲಮ್ಸ್ ಇತ್ತು, ಅಗ್ನಿಹೋತ್ರ ಮಾಡೋಕ್ಕೆ ಮುಂಚೆನೂ ಪ್ರಾಬ್ಲಮ್ಸ್ ಇತ್ತು. ಅಗ್ನಿಹೋತ್ರ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ, ಈಗಲೂ ಪ್ರಾಬ್ಲಮ್ಸ್ ಇದೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಡಿಫ್ರೆನ್ಸ್ ಇಷ್ಟೇ ಮ್ಯಾಮ್, ಮುಂಚೆ ಪ್ರಾಬ್ಲಮ್ ಬಂದಾಗ ನಾನು ಕಷ್ಟಪಟ್ಟು ಬಡ್ದಾಡಿ ಸಾಲ್ವ್ ಮಾಡ್ತಾಯಿದ್ದೆ ಅದನ್ನು. ಈಗ ಪ್ರಾಬ್ಲಮ್ಸ್ ಇದೆ, ಅದಾಗದೇ ಸಾಲ್ವ್ ಆಗ್ತಾ ಇದೆ ಅಂತ. ಇದಕ್ಕಿನ್ನ ಇನ್ನೇನು ಬೇಕು ನಿಮಗೆ ಅಲ್ವಾ? ಪ್ರಾಬ್ಲಮ್ಸ್ ಬರಬಾರ್ದು ಅನ್ನೋದಲ್ಲ, ಬಂದ್ರೂ ಗೊತ್ತಾಗ್ದಂಗೆ ಹೋಗಬೇಕು. ಅದು ಆ ಥರ ನಿಮ್ಮನ್ನು ಕಾಯುತ್ತೆ. ಅದಕ್ಕೆ ಬಹಳಷ್ಟು ಉದಾಹರಣೆಗಳಿದೆ. ಐ ಆಮ್ ಅ ವೆರಿ ಗುಡ್ ಎಕ್ಸಾಂಪಲ್ ಫಾರ್ ದಟ್. ನನಗೆ ಅಗ್ನಿಹೋತ್ರ ಏನು ಕೊಟ್ಟಿದೆ ಜೀವನದಲ್ಲಿ ಅಂತ ಐ ಕ್ಯಾನ್ ಗೋ ಆನ್ ಟಾಕಿಂಗ್ ಫಾರ್ 2 hours. ಇವ್ರು ಕೊಟ್ಟಿರೋ 20 ನಿಮಿಷ ಸಾಲಲ್ಲ. ಸೊ ಅಷ್ಟು ಬೆನಿಫಿಟ್ಸ್ ಇದೆ. ವೆರಿ ಸಿಂಪಲ್ ಪ್ರಾಸೆಸ್, ಪ್ರತಿಯೊಬ್ಬರು ಮಾಡ್ಬೋದು. ಎಸ್, ಹಾಂ, ಮಂತ್ರ ಬೆಳಿಗ್ಗೆ ಸನ್ರೈಸ್ ಟೈಮಲ್ಲಾದರೆ ಸೂರ್ಯಾಯ ಸ್ವಾಹ, ಸೂರ್ಯಾಯ ಇದಂ ನಮಮ, ಪ್ರಜಾಪತಯೇ ಸ್ವಾಹ, ಪ್ರಜಾಪತಯೇ ಇದಂ ನಮಮ. ಅಷ್ಟೆ, 2 ಲೈನ್. ಹಾಂ, ಆ್ಯಕ್ಚುಲಿ ಅಗ್ನಿಹೋತ್ರದ ಫ್ರೀಕ್ವೆನ್ಸಿ ಬಂದು ಡೈಲಿ ದಿನ ಮಾಡಬೇಕು. ಬಟ್ ಆಗೋದಿಲ್ಲ, ಇವತ್ತಿನ ನಮ್ಮ ದಿನನಿತ್ಯ ಜೀವನದಲ್ಲಿ ವಿ ಆರ್ ವೆರಿ ಬ್ಯುಸಿ ಅಲ್ವಾ? ಸೊ ನಾನು ಸಜೆಸ್ಟ್ ಮಾಡೋದು, ಅಮಾವಾಸ್ಯೆಗೆ ಹುಣ್ಣಿಮೆಗೆ ತಪ್ಪಿಸ್ಬೇಡಿ. ಅಟ್ಲೀಸ್ಟ್ ತಿಂಗ್ಳಿಗೆ 2 ಸತಿ ನಿಮ್ಮ ಮನೆಗಳಲ್ಲಿ ಮಾಡಿ. ನೀವಾಗಲಿಲ್ವಾ ನಿಮ್ಮ ಮಕ್ಕಳು ಮಾಡಿಸಿ, ಯಾರೋ ಒಬ್ಬರು ಮಾಡಿ. ಇವಾಗ ಹೆಣ್ಮಕ್ಳಿಗೆ ಏನೋ ಪೀರಿಯಡ್ಸ್ ಪ್ರಾಬ್ಲಮ್ಸ್ ಅಂತ ಬರುತ್ತೆ, ಆ ಥರ ಏನಾನ ಬಂದಾಗ ಮಾಡೋಕ್ಕಾಗ. ಆ್ಯಕ್ಚುಲಿ ನಾವು ಈ ಕ್ವಶನ್ನ ನಾವು ಕೇಳಿದ್ದೀವಿ ನಮ್ಮ ಗುರುಗಳಿಗೆ ಆಕಲ್ಕೋಟೆನಲ್ಲಿ. ಅವರು ಹೇಳಿದ್ದಾರೆ, ವೇದಗಳಲ್ಲಿ ಎಲ್ಲೂ ಸಹ ಬರೆದಿಲ್ಲ, ನಾವು ಮಾಡಬಾರ್ದು ಅಂತ ಬರೆದಿಲ್ಲ, ಮಾಡೋದು ಬಿಡೋದು ನಿಮ್ಮ ಆಸೆ, ಮಾಡಿ ಅಂತಾನೂ ನಾವು ಹೇಳ್ತಾ ಇಲ್ಲ. ಇಟ್ ಈಸ್ ಯುವರ್ ಚಾಯ್ಸ್. ನಮ್ಮಲ್ಲಿ ಏನಂದರೆ ಆಲ್ರೆಡಿ ಹೆಣ್ಮಕ್ಳು ಇಂಟರ್ನಲ್ ಆಗಿ ನಾವು ಕ್ಲೆನ್ಸ್ ಆಗ್ತೀವಿ ಎವ್ರಿ ಮಂತ್. ಸೊ ನಮಗೆ ಎಕ್ಸ್ಟರ್ನಲ್ ಕ್ಲೆನ್ಸಿಂಗ್ ಬೇಕಾಗಲ್ಲ ಅಂತ ಮಾಡಬೇಡಿ ಅಂತಾರೆ ಅಷ್ಟೇ ಹೊರತು ಮಾಡಬಾರ್ದು ಅಂತ ಇಲ್ಲ. ಆದರೆ ಗಂಡಸರಿಗೆ ಇಂಟರ್ನಲ್ ಕ್ಲೆನ್ಸಿಂಗ್ ಇಲ್ಲ, ಅವ್ರು ಕ್ಲೆನ್ಸ್ ಮಾಡಿಕೊಳ್ಳೇಬೇಕು. ಅದು ಹಾಗಾಗಿ ನೀವು ಜಾಸ್ತಿ ಹೋಮ ಯಜ್ಞಗಳಲ್ಲಿ ಗಂಡಸರನ್ನ ನೋಡ್ತೀರಾ, ಹೆಣ್ಮಕ್ಕಳನ್ನ ಕಮ್ಮಿ ನೋಡ್ತೀರಾ, ಇಷ್ಟೇ ರೀಸನ್ನು, ಇನ್ನು ಬೇರೆ ಏನಿಲ್ಲ. ಆಮೇಲೆ ಮಂತ್ರ ಉಚ್ಚಾರಣೆ ಬಂದಾಗ ಈ ಮಂತ್ರ ಉಚ್ಚಾರಣೆಗಳನ್ನು, ಸಂಸ್ಕೃತ ಮಂತ್ರಗಳನ್ನು ಉಚ್ಚಾರಣೆ ಮಾಡಿದಾಗ ನಾಭಿಯಿಂದ ಹೇಳಬೇಕಾಗತ್ತೆ.
ಶ್ಲೋಕಗಳನ್ನ, ಮಂತ್ರಗಳನ್ನ. ಹಾಗಾಗಿ ಹೆಣ್ಮಕ್ಳು ಸ್ವಲ್ಪ ಚಾಂಟಿಂಗ್ ಜಾಸ್ತಿ ಮಾಡಿದ್ರೆ ಯೂಟ್ರಸ್ ಮೇಲೆ ಪ್ರೆಷರ್ ಬೀಳುತ್ತೆ ಅನ್ನೋ ಕಾರಣಕ್ಕೆ ಅವಾಯ್ಡ್ ಮಾಡಿಸ್ತಾರೆ ಹೊರತು ಹೇಳಬಾರ್ದು ಅಂತ ಎಲ್ಲೂ ಮೆನ್ಷನ್ ಆಗಿಲ್ಲ. ಸನ್ರೈಸಲ್ಲಿ ಸೂರ್ಯಾಯ ಸ್ವಾಹ, ಸೂರ್ಯಾಯ ಇದಂ ನಮಮ, ಪ್ರಜಾಪತಯೇ ಸ್ವಾಹ, ಪ್ರಜಾಪತಯೇ ಇದಂ ನಮಮ. ಇದು ಸನ್ರೈಸಲ್ಲಿ. ಓಕೆ, ಇಷ್ಟೇ, ಏನಿಲ್ಲ ದೊಡ್ಡದು ಮಂತ್ರ. ಸೂರ್ಯಾಯ ಸ್ವಾಹ. ಸ್ವಾಹ ಅಂದರೆ ಅಗ್ನಿ ಹೆಂಡತಿ. ಅಗ್ನಿಗೆ ಇಬ್ಬರು ಹೆಂಡತಿರು, ಸ್ವಾಹ ಮತ್ತು ಸ್ವಾಧ ಅಂತ. ಒಳ್ಳೆ ಕಾರ್ಯಗಳಿಗೆ ಸ್ವಾಹವನ್ನು ಆಹ್ವಾನ ಮಾಡ್ತೀವಿ, ಅಗ್ನಿಯನ್ನು ದೇಹ ಸುಡಕ್ಕೂ ಬಳಸ್ತೀವಿ. ಆವಾಗ ಸ್ವಾಧ ಅನ್ನೋ ಒಂದು ಮಂತ್ರನ ನಾವು ಸೇರಿಸ್ಕೊತೀವಿ. ಸೊ ಎಷ್ಟು ಚೆನ್ನಾಗಿದೆ ನೋಡಿ ನಮ್ಮಲ್ಲಿ ಕಲ್ಪನೆ. ಅ ಮ್ಯಾನ್ ವಿತೌಟ್ ಅ ವಿಮೆನ್ ಇಸ್ ಆಲ್ವೇಸ್ ಇನ್ಕಂಪ್ಲೀಟ್ ಅನ್ನೋದಕ್ಕೆ ಇದೆ. ಎಲ್ಲೇ ಹೋಮ ಮಾಡಲಿ ಸ್ವಾಹವನ್ನು ನೀವು ಆಹ್ವಾನ ಮಾಡದೆ ಆ ಪ್ರಾಸೆಸ್ಸೇ ಇನ್ಕಂಪ್ಲೀಟ್. ಅರ್ಧನಾರೀಶ್ವರ ನಾವೇನು ಕರಿತೀವಲ್ಲ, ಇದೇ ಕಾನ್ಸೆಪ್ಟ್. ಸೊ ಇದು ಬೆಳಿಗ್ಗೆ ಹೇಳೋ ಮಂತ್ರ. ಸೂರ್ಯಾಯ ಸ್ವಾಹ, ಸೂರ್ಯಾಯ ಇದಂ ನಮಮ. ಇದಂ ನಮಮ ಅಂದರೆ ನಂದೇನಿಲ್ಲಪ್ಪ, ಎಲ್ಲ ನಿಂದೆ, ನಿನಗೆ ಒಪ್ಸಿದ್ದೀನಿ, ದಾರಿ ತೋರ್ಸಪ್ಪ ಅಂತ ಅಷ್ಟೇ. ಸರೆಂಡರ್, ನಾವೇನು ಹೇಳ್ತೀವಿ, ಶರಣಾಗತಿ. ನಿಮ್ಮನ್ನು ನೀವು ಸರೆಂಡರ್ ಮಾಡ್ಕೋಬೇಕು, ಅದು ಕಾನ್ಸೆಪ್ಟು. ಪ್ರಜಾಪತಯೇ ಸ್ವಾಹ, ಅದಂತೂ ಇನ್ನೂ ಅದ್ಭುತ. ನೀವು ಇದ್ರದ್ದು ಅರ್ಥ ತಿಳ್ಕೊಂಡ್ರೆ, ಅಂದರೆ ಪ್ರಜೆಗಳನ್ನು ಮಾಡಿರೋ ಅಂಥ ಪ್ರಜಾಪತಿ. ಅಂದರೆ ಭಗವಂತ ಹೇಳ್ತಾನಂತೆ, ಕೇಳ್ತ್ಯಾ, ದೊಡ್ಡದಾಗಿ ಕೇಳಯ್ಯ, ನಿನ್ನನ್ನೇ ಭಗವಂತ ಮಾಡೋಕ್ಕೆ ರೆಡಿ ಇದ್ದೀನಿ ನಾನು. ಕೇಳೋದೇ ಇಲ್ವಲ್ಲ ನೀನು, ಬರೀ ಮನೆ ಬೇಕು, ಕಾರ್ ಬೇಕು, ಇದು ಅಂತ ಕೇಳ್ತೀಯಲ್ಲಪ್ಪ, ನಿನ್ನನ್ನೇ ಭಗವಂತ ಮಾಡೋಕ್ಕೆ ರೆಡಿ ಇದ್ದೀನಿ, ಕೇಳ್ಕೊಂಡು ನೋಡು ಅಂತನಂತೆ. ಆ ಸಾಮರ್ಥ್ಯ ನಮಗಿದೆಯಾ ಅಂತ. ಅಂದರೆ ಅಷ್ಟು ಮಟ್ಟಕ್ಕೆ ನೀವು ಈ ಪ್ರಾಸೆಸ್ ನಿಮ್ಮನ್ನು ಕರ್ಕೊಂಡು ಹೋಗುತ್ತೆ. ನೀವು ಅಂದ್ಕೊಂಡಿದ್ದು ಹಿಂಗೆ ಆಗಂಗೆ ಮಾಡುತ್ತೆ. ಆ ಸರೆಂಡರ್ನೆಸ್ ನೀವು ತೋರಿಸ್ಬೇಕು. ಇದು ಅಗ್ನಿಹೋತ್ರದ ಬೇಸಿಕ್ ಮಂತ್ರ. ಸಾಯಂಕಾಲ ಮಾಡಿದ್ರೆ, ಸನ್ಸೆಟ್ ಟೈಮಲ್ಲಿ ಮಾಡಿದ್ರೆ ಸೂರ್ಯ ಮುಳುಗಿರ್ತಾನೆ. ಸೊ ಹಾಗಾಗಿ ಅಗ್ನಯೇ ಸ್ವಾಹ ಅನ್ಬೇಕು, ಅಷ್ಟೇ ಡಿಫ್ರೆನ್ಸ್. ಬೆಳಗ್ಗೆ ಮಾಡಿದ್ರೆ ಸೂರ್ಯಾಯ ಸ್ವಾಹ, ಸಾಯಂಕಾಲ ಸನ್ಸೆಟ್ಟಲ್ಲಿ ಮಾಡಿದ್ರೆ ಅಗ್ನಯೇ ಸ್ವಾಹ, ಅಗ್ನಯೇ ಇದಂ ನಮಮ, ಪ್ರಜಾಪತಯೇ ಸ್ವಾಹ, ಪ್ರಜಾಪತಯೇ ಇದಂ ನಮ. ದಟ್ಸ್ ಆಲ್. 2 ಮಂತ್ರ. ಸ್ವಾಹ ಬಂದಾಗ ಅಕ್ಕಿ ಕಾಳನ್ನು ಹಾಕಬೇಕು, ಅಷ್ಟೆ. ಸಿಂಪಲ್, ಇನ್ನೇನೂ ಇಲ್ಲ. ಹೂವು, ಅರ್ಶಿನ, ಕುಂಕುಮ ಅದೆಲ್ಲ ನಿಮ್ಮ ಚಾಯ್ಸು, ನಾವು ಹುಟ್ಟಾಕೊಂಡಿರೋದು. ಪ್ರಾಸೆಸ್ ಏನೂ ಕೇಳಲ್ಲ, ಕೇಳೋದಿಷ್ಟೇ ನಿಮ್ಮ ಭಕ್ತಿ. ನಾವು ಅದ್ರ ಜೊತೆಗೆ ಫಾಲೋ ಮಾಡಲ್ಲ ಅಂತ ಸ್ವಲ್ಪ ಭಯ ಸೇರಿಸಿದ್ರು. ಇವತ್ತು ಭಯ ಜಾಸ್ತಿ ಆಗಿ ಭಕ್ತಿನ ಸೈಡ್ಗಿಟ್ಟಿದ್ದೀವಿ. ಅಯ್ಯೋ ನಾನು ಅರ್ಶಿನ ಹಚ್ಕೊಳ್ಳಿಲ್ಲ ಅದಕ್ಕೆ ಹಿಂಗಾಯ್ತು, ಅಯ್ಯಯ್ಯೋ ಇವತ್ತು ನಾನು ಗಂಧದ ಕಡ್ಡಿ ಬೆಳಗಲಿಲ್ಲ ನಮ್ಮ ಮನೇಲಿ ಅದಕ್ಕೆ ಹಿಂಗಾಯ್ತು. ದಟ್ ಈಸ್ ದ ಕಾನ್ಸೆಪ್ಟ್. ಸೊ ಭಯವನ್ನು ಬಿಡಿ, ಭಕ್ತಿಯನ್ನು ರೂಢಿ ಮಾಡಿಕೊಂಡು ಇದನ್ನು ಮಾಡಿ, ಅಷ್ಟೇ. ವೆರಿ ಸಿಂಪಲ್. ಓಕೆ ಓಕೆ. ಎಸ್ ಮೇಡಮ್, ಎಸ್ ಮೇಡಮ್. ಅಗ್ನಿಹೋತ್ರಕ್ಕೆ ಸಂಬಂಧಪಟ್ಟ ಹಾಗೆ ನನಗೊಂದು ಎಕ್ಸ್ಪೀರಿಯನ್ಸ್ ಇದೆ, ಹೇಳ್ತೀನಿ. 2010ನಲ್ಲಿ ನನಗೆ ಅಗ್ನಿಹೋತ್ರದ ಪರಿಚಯ ಆಯಿತು. ನನಗೆ ತುಂಬ ನಂದು ಕುತೂಹಲದ ಮನಸ್ತತ್ವ, ಇದು ಮಾಡಿದ್ರೆ ಹೆಂಗಿರುತ್ತೆ ಅನ್ನೋವಂಥದ್ದು. ಆಗ ನಮ್ಮ ಮನೆ ಹತ್ರ ವಾತಾವರಣ ಅಂದರೆ ಆಗ ಆ ಸನ್ನಿವೇಶದಲ್ಲಿ ವಾತಾವರಣ ಹೆಂಗಿತ್ತು ಅಂತಂದರೆ, ಮಳೆ ಸುರಿದಿತ್ತು. ನನ್ನ ಬಟ್ಟೆಗಳನ್ನೆಲ್ಲ ಒಗೆದು ಒಣಗಾಕಿದ್ದೆ. ಮಳೆ ಬರ್ತಾ ಇದ್ದಿದ್ದಕ್ಕೆ ಮತ್ತೆ ನೆಂದೋಯ್ತು, ತೊಗೊಂಬಂದು ಒಳಗಡೆ ಹಂಗೆ ಹಾಕಿಬಿಟ್ಟೆ. ಆದರೆ ವಾಸನೆ ಬರ್ತಾಯಿತ್ತು ಬಟ್ಟೆಗಳಿಂದ. ಸರಿ ಬಿಡು, ಇದನ್ನು ಮತ್ತೆ ಇನ್ನೊಂದು ಸರ್ತಿ ಒಗಿಲೇಬೇಕು, ಹಂಗೆ ಅದು ಸರಿ ಹೋಗುವಂಥದ್ದಲ್ಲ ಅಂತಂದ್ಬಿಟ್ಟು ಅಗ್ನಿಹೋತ್ರ ಮಾಡೋದಕ್ಕೆ ನಾನು ಕೂತ್ಕೊಂಡೆ. ಅಗ್ನಿಹೋತ್ರ ಮಾಡಿದಾಗ ಮನೆಯಲ್ಲೆಲ್ಲ ಅದ್ರದ್ದು ಅನಿಲ ಇರುತ್ತಲ್ವ, ಗಾಳಿ, ಅದ್ರದ್ದು ಹೊಗೆ ಅದೆಲ್ಲ ಕೂಡ ತುಂಬ್ಕೊಂಡ್ಮೇಲೆ ಮತ್ತೆ ನಾನು ಬಟ್ಟೆನ ಒಗೆಯೋಕ್ಕೆ, ಅದು ಅಗ್ನಿಹೋತ್ರ ಮಾಡಿದಾದ್ಮೇಲೆ ಬಟ್ಟೆ ಒಗೆಯೋಕ್ಕೆ ಅಂತ ಹೋಗ್ತೀನಿ. ಬಟ್ಟೆಗಳಲ್ಲಿ ಕೆಟ್ಟ ವಾಸನೆ ಇಲ್ಲವೇ ಇಲ್ಲ. ಅಂದರೆ ಇದರ ಅರ್ಥ ಏನು, ಅಗ್ನಿಹೋತ್ರ ಯಾವ ಮಟ್ಟದಲ್ಲಿ ಪರಿಸರವನ್ನು ಸ್ವಚ್ಛ ಮಾಡುತ್ತೆ ಅನ್ನೋದಕ್ಕೆ ಪ್ರಾಕ್ಟಿಕಲ್ ಎಕ್ಸ್ಪೀರಿಯೆನ್ಸ್ ಇದು ನನಗೆ ಆಗಿರ್ತಕ್ಕಂಥದ್ದು. ಇನ್ನೊಂದು, ಅಗ್ನಿಹೋತ್ರದ ಭಸ್ಮ, ಅದನ್ನು ಮೆಡಿಸಿನ್ ಆಗಿ ಕೂಡ ಬಳಸ್ತಾರೆ. ನಮ್ಮ ಮನೆ ಹತ್ರ ಇರೋವಂಥವರ ಒಂದು ಮಾರ್ಗದರ್ಶನದಲ್ಲಿ ಇದು ನನಗೆ ಒಂದು ಸ್ವಲ್ಪ ಬೇರೆ ರೀತಿ ಪ್ರಾಬ್ಲಮ್ ಆಗಿದ್ದಾಗ ಒಂದು ಚೂರು ಭಸ್ಮನ ನೀರಲ್ಲಿ ಮಿಕ್ಸ್ ಮಾಡ್ಕೊಂಡು ಕುಡಿಯಮ್ಮ ಅಂತಂದರು. ಅವ್ರು ಹೇಳಿದ್ರಲ್ಲ ಅಂತಂದ್ಬಿಟ್ಟು ಕುಡಿದ್ರೆ ಮಾಸ್ಟರ್ಸ್ ಎಷ್ಟು ಗ್ಯಾಸ್ ತುಂಬ್ಕೊಂಡು ಇಂಥ ಬಾಂಬ್ಗಳಾಗ್ದಂಗೆ ಸಲೀಸಾಗಿ ಆಚೆ ಹೊಟ್ಟೋಯ್ತು. ನನ್ನ ಶರೀರ ಎಷ್ಟು ಆರಾಮಾಗಾಯಿತು ಅಂತಂದರೆ ಅಗ್ನಿಹೋತ್ರದ ಬೂದಿಗಿಷ್ಟು ಪವರ್ ಇದೆಯಾ ಅನ್ನೋದು
ಅರ್ಥ ಆಗಿದ್ದು. ಅಂದರೆ ಅಗ್ನಿಹೋತ್ರ ಅನ್ನುವಂಥದ್ದು ಅಷ್ಟು ವಂಡರ್ಫುಲ್. ನಮ್ಮ ಪ್ರಕೃತಿಗೆ ನಾವು ಎಷ್ಟೆಲ್ಲ ಹಾನಿ ಮಾಡಿದ್ದೀವಿ, ಏನಾದರೂ ಒಂಚೂರು ನಮ್ಮ ನಿಯತ್ತಿದೆ ಅಂತ ಅನ್ನೋದಾದರೆ ಅಗ್ನಿಹೋತ್ರ ಮಾಡ್ತಾ ನಮ್ಮ ಪ್ರಕೃತಿ ಮಾತೆಗೆ ನಾವು ಕೃತಜ್ಞತೆಯನ್ನು ತೋರಿಸೋಣ. ನಮ್ಮ ತಪ್ಪಿಗೆ ಶಿಕ್ಷೆ ಅಂದರೆ ಪಶ್ಚಾತ್ತಾಪವಾಗಿ ನಾವು ಅಗ್ನಿಹೋತ್ರವನ್ನು ಮಾಡ್ತಾ ನಮ್ಮ ಭೂಮಿಯನ್ನು, ನಮ್ಮ ಪ್ರಕೃತಿಯನ್ನು ರಕ್ಷಣೆ ಮಾಡೋಣ. ನಮ್ಮ ಮಕ್ಕಳಿಗೂ ಈ ಸಂಸ್ಕಾರವನ್ನು ಕ್ಯಾರಿಯನ್ ಮಾಡೋಣ, ಅವ್ರಿಗೆ ಕೊಡೋಣ, ಅವರು ಅವ್ರ ಮಕ್ಕಳಿಗೆ ಕೊಡೋ ಹಾಗೆ ಆಗಲಿ. ಈ ರೀತಿಯಾಗಿ ನಾವು ನಮ್ಮ ಭಾರತೀಯ ಸನಾತನ ಧರ್ಮದಲ್ಲಿ ಏನು ತಿಳಿಸಿದ್ದಾರೆ ಇದನ್ನು ನಾವು ಅಪ್ಲಿಫ್ಟ್ ಮಾಡ್ತಾ ನಮ್ಮ ಈ ಒಂದು ಜೀವನವನ್ನು ಅದ್ಭುತವಾಗಿ ತಯಾರು ಮಾಡಿಕೊಳ್ಳೋಣ. ಚಂದನಾ ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಮೋರ್ ದ್ಯಾನ್ 100 ಟೈಪ್ಸ್ ಆಫ್ ಮೆಡಿಸಿನ್ಸ್ ಮಾಡಿದ್ದಾರೆ ಅಗ್ನಿಹೋತ್ರದ ಭಸ್ಮದಿಂದ. 100 ಥರ ಮೆಡಿಸಿನ್ ಮಾತ್ರೆಗಳನ್ನು ಅಗ್ನಿ ವೇದ ಅಂತಾನೆ ಒಂದು ರೆಡಿ ಮಾಡಿ ವಿಶ್ವ ಫೌಂಡೇಶನ್ ಆಕಲ್ಕೋಟ್ ಸೊಲ್ಲಾಪುರದ ಹತ್ರ ಇರೋವಂಥ ಅಲ್ಲಿ ಶಿವಪುರಿ ಆಶ್ರಮದಲ್ಲಿ ಮಾತ್ರೆ ಆಯುರ್ವೇದಿಕ್ ಸಪೋರ್ಟನ್ನು ತಗೊಂಡು ಹಲ್ಲು ಪುಡಿಯಿಂದ ಹಿಡಿದು ನೀ ಪೇಯ್ನ್ ತೈಲಗಳ ತನಕ ನಮ್ಮ ಅಗ್ನಿಹೋತ್ರದ ಭಸ್ಮಗಳನ್ನು ಯೂಸ್ ಮಾಡ್ತಾರೆ. ಸೊ ತುಂಬಾ ಟೋಟಲ್ ಆ ಪ್ರಾಸೆಸ್ಸಲ್ಲಿ ನಡೆಯುವಂಥ ಪ್ರತಿಯೊಂದೂ ಮೆಡಿಸಿನ್. ಓಕೆ, ಥ್ಯಾಂಕ್ ಯು. ಈ ವಿಚಾರವಾಗಿ ಹೇಳಬೇಕು ಅಂದರೆ ನಮ್ಮ ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿಯಲ್ಲಿ ಸುಮಾರು 7-8 ವರ್ಷಗಳ ಹಿಂದೆಯೇ ಪ್ರಾರಂಭ ಮಾಡಿದರು. ಆದರೆ ನಾವು ಏನಪ್ಪ ಇದು ಯಾರೋ ಒಬ್ಬರು ದೇವಸ್ಥಾನದಲ್ಲಿ ಪುರೋಹಿತರು ಮಾಡೋದನ್ನು ತೊಗೊಂಬಂದ್ಬಿಟ್ಟು ಒಂದಿಷ್ಟಾಗಲ್ಲ ಬಟ್ಲಲ್ಲಿ ಇಟ್ಕೊಂಡು ಮಾಡಿ ಅಂತೇಳಿ ಶುರು ಮಾಡಿಬಿಟ್ರಲ್ಲ, ಯೋಗ ಮಾಡೋ ಟೈಮಲ್ಲಿ ಅಗ್ನಿಹೋತ್ರ ಮಾಡೋಕ್ಕೆ ಕೇಳ್ತಾ ಇದ್ದಾರಲ್ಲ ಇವರು ಅಂತೇಳಿ ನೆಗ್ಲೆಕ್ಟ್ ಆಗಿ ಇದ್ದೆ. ನಾನು ಕೂಡ ಮಾಡ್ಕೊಂಡು ಬಂದಿರಲಿಲ್ಲ. ಒಟ್ಟಲ್ಲಿ ಎಲ್ಲಿ ಮಾಡ್ತಾರಲ್ಲಿ ಶ್ರದ್ಧಾ ಭಕ್ತಿಯಿಂದ ಇರ್ತಿದ್ದೆ ಅಷ್ಟೇ. ಇದಕ್ಕೊಂದು 4 ತಿಂಗಳಲ್ಲಿ ನನ್ನ ಪಕ್ಕದಲ್ಲಿ ಕೂತಿರೋ ಈ ಚಿಕ್ಕ ತಂಗಿ ಯಾವುದೋ ಒಂದು ಪ್ರಾಬ್ಲಮ್ ಇತ್ತು ನನಗೆ ಶಾರೀರಿಕವಾಗಿ. ಇವರು ರಿಕ್ವೆಸ್ಟ್ ಮಾಡಿಕೊಂಡ್ರು, ಅಣ್ಣ ದಯವಿಟ್ಟು ನೀವು ಅಗ್ನಿಹೋತ್ರ ಮಾಡಿಬಿಟ್ಟು ಅದರ ಭಸ್ಮವನ್ನು ಸ್ವಲ್ಪ ನೀರಿನಲ್ಲಿ ಸೇರಿಸ್ಕೊಂಡು ಕುಡಿಯೋದಕ್ಕೆ ಪ್ರಯತ್ನ ಮಾಡಿ ಅಂದರು. ನಾನು ಇದೇನಪ್ಪ ಯಾರ್ಯಾರು ಹೇಳ್ಕೊಂಬಂದರು, ಯಾರಿಗೂ ಕೇಳಲಿಲ್ಲ. ಆಯ್ತು ಬಿಡಮ್ಮ, ನೋಡ್ತೀನಿ, ಪ್ರಯತ್ನ ಮಾಡ್ತೀನಿ ನಾಳೆಯಿಂದ ಅಂಥೇಳಿ ಆ ಕ್ಷಣದಲ್ಲಿ ಮಾರ್ಕೆಟ್ಗೆ ಹೋದೆ, ಸೆಟ್ ತೊಗೊಂಡು ಬಂದು ಆವತ್ತರ ಮಾರನೆಯಿಂದನೇ ಶುರು ಮಾಡಿದೆ. ಇವತ್ತು ಕೂಡ ನಾವಿಲ್ಲಿ ನಮ್ಮ ಶಿಕ್ಷಕಿ ಸಹೋದರಿ ಇನ್ನೊಬ್ಬರ ಜೊತೆನೂ ಸೇರಿಕೊಂಡು ನಾವಿಲ್ಲಿ ಮಾಡಿದ್ವಿ. ಈಗಲೂ ಕೂಡ ನಮ್ಮಲ್ಲಿ ಬರ್ತಕ್ಕಂಥ ಅಭ್ಯಾಸಿಗಳು ನಾವೆಲ್ಲ ಸೇರಿಕೊಂಡು ಸೋಮವಾರ ಶುಕ್ರವಾರ ವಾರದಲ್ಲಿ 2 ದಿವಸ ಮಾಡ್ತಾಯಿದ್ದೀವಿ. ಸೊ ಅಗ್ನಿಹೋತ್ರ ಮಾಡೋದ್ರಿಂದ ಏನೂ ನಷ್ಟ ಆಗೋದಿಲ್ಲ. ಅದ್ರಲ್ಲಿ ಬರ್ತಕ್ಕಂಥ ಧೂಮವನ್ನು ನಾವು ಸೇವನೆ ಮಾಡಿದ್ರೆ ಅಷ್ಟೇ ಸಾಕು, ಎಷ್ಟೋ ಕಾಯಿಲೆಗಳು ಶಾರೀರಿಕವಾಗಿ ಗುಣವಾಗುತ್ತೆ. ಮತ್ತು ಆ ಪ್ರಾಣಾಯಾಮ ಮಾಡುವ ಸಂದರ್ಭದಲ್ಲಂತೂ ಅದನ್ನು ಆ ಅಗ್ನಿಹೋತ್ರವನ್ನು ಮಾಡಿಕೊಂಡು ಪ್ರಾಣಾಯಾಮವನ್ನು ಮಾಡ್ತಾ ಹೋದರೆ ಉತ್ತಮವಾದಂಥ ರಿಸಲ್ಟ್ ಸಿಗುತ್ತೆ. ಅದಕ್ಕೆ ನಮಗೆ ಸಾಕಷ್ಟು ರಿಸಲ್ಟ್ ಈಗಾಗಲೇ ನಮಗೊಂದು 2-3 ತಿಂಗಳಲ್ಲಿ ಸಿಕ್ಕಿದೆ. ಆದ್ದರಿಂದ ಅಗ್ನಿಹೋತ್ರ ಮಾಡೋದ್ರಿಂದ ಯಾವುದೇ ನಷ್ಟ ಇಲ್ಲ, ತುಂಬ ಲಾಭ ಇದೆ. ಅದನ್ನು ಪ್ರತಿ ಮನೆಯಲ್ಲೂ ಕೂಡ ಮೇಡಮ್ ಹೇಳಿದಾಗೆ ನೋಡಿ, ಅವರು ಭಾಳ ಸರಳವಾದ ಉಪಾಯ ಕೊಟ್ಟರು. ಏನಂದರೆ ಹಿಂದೆ ಹೇಳ್ತಾಯಿದ್ರು, ವಾರದಲ್ಲಿ ಒಂದಿನ ಉಪವಾಸ ಮಾಡೋದು ಅತ್ಯಂತ ಶ್ರೇಷ್ಠ. ಆಗಲಿಲ್ವಾ, ಕನಿಷ್ಠ ಏಕಾದಶಿಯಲ್ಲಾದರೂ ಉಪವಾಸ ಮಾಡಿ. ಆಗಲೂ ಮಾಡ್ಲಿಕ್ಕಾಗಲಿಲ್ವಾ, ತಿಂಗಳಿಗೊಂದಿನಾದರೂ ಮಾಡಿ. ಹಂಗೂ ಆಗಲಿಲ್ವಾ, ಕನಿಷ್ಠ ಶಿವರಾತ್ರಿ ದಿವಸವಾರು ಮಾಡಿ ಅಂತ ಒಂದು ಉಪಾಯ ಕೊಟ್ಬಿಟ್ರು. ಹಾಗೆ ಅವರು ಈಗ ಎಷ್ಟು ಜನ ಮಾಡ್ತಿದ್ದಾರೋ ಗೊತ್ತಿಲ್ಲ, ಆದರೆ ಉಪವಾಸ ಅನ್ನೋದಕ್ಕೆ ಬೇರೆಯೇ ಅರ್ಥ ಇದೆ. ಅದು ಮಾತ್ರ ಊಟ ಮಾಡದಿರೋದು ಉಪವಾಸ ಅಲ್ಲ. ಬೆಳಿಗ್ಗೆಯಿಂದ ಹಿಡಿದು ಸಂಜೆವರೆಗೂ ಉಪವಾಸ ಮಾಡಿಬಿಟ್ಟು ಸಂಜೆಗೆ ಒಂದು 4 ಚಪಾತಿ ತಿಂದ್ಬಿಟ್ಟು ಮಲಗಿಬಿಟ್ರೆ ಮಾರನೆಗೆ ಏನು ಕಾನ್ಸ್ಟಿಪೇಷನ್ ಶುರುವಾಗ್ಬಿಡುತ್ತೆ, ಇಲ್ಲ ಬ್ಲಡ್ ಡಿಸೆಂಟ್ರಿ ಶುರುವಾಗುತ್ತೆ. ಎಷ್ಟೋ ಜನ ಅದೇ ಮಾಡ್ತಾ ಇರೋದು. ಹಾಗೆ ಮಾಡಿಕೊಂಡು ಅಧ್ವಾನ ಮಾಡ್ಕೊಳ್ತಾ ಇರ್ತಾರೆ. ಆದರೆ ಇದು ಹಾಗಾಗೋದಿಲ್ಲ, ನಷ್ಟ ಏನೂ ಆಗೋದಿಲ್ಲ, ತೊಂದರೆ ಏನೂ ಆಗೋದಿಲ್ಲ. ಅದಕ್ಕೆ ಅವ್ರು ಹೇಳ್ತಾ ಇದ್ದಾರೆ, ಹುಣ್ಣಿಮೆ ಮತ್ತು ಅಮಾವಾಸ್ಯೆ ದಿವಸಗಳಲ್ಲಾದರೂ ಮಾಡಿ, ಕನಿಷ್ಠ ಇಲ್ಲ ದಿನಕ್ಕೆ 2 ಬಾರಿ ಮಾಡೋದ್ರಿಂದ ನಮಗೆ 24 ಅವರ್ಸು ಪಾಸಿಟಿವ್ ಎನರ್ಜಿ ಸಿಗ್ತಾ ಹೋಗುತ್ತೆ. ಇದು ಕಷ್ಟನೇ ಹೇಳಿ. ಕೇಳಿ ಚೆನ್ನಾಗಿ ಉರಿಬೇಕು, ಹೊಗೆ ಬರಬಾರ್ದು ಜಾಸ್ತಿ. ಅದು ಕರೆಕ್ಟಾಗಿ
ನೀವು ಕರೆಕ್ಟಾಗಿ ಆ ಬೆರಣಿ ಜೋಡಿಸೋದ್ರಲ್ಲಿ ಇರುತ್ತೆ. ಇಟ್ಸ್ ಅ ಕಂಬಷನ್ ಪ್ರಾಸೆಸ್ ಅಲ್ವಾ, ಇಟ್ಸ್ ಅ ಕಂಬಷನ್, ಸುಡೋ ಅಂತ ಒಂದು ಪ್ರಕ್ರಿಯೆ. ನೀವೀಗ ಬೆಂಕಿ ಚೆನ್ನಾಗಿ ಉರಿಬೇಕಂದ್ರೆ ಅದಕ್ಕೆ ಗಾಳಿ ಬೇಕು. ಏರ್ ಇಸ್ ಅ ಪಾರ್ಟ್ ಆಫ್ ಕಂಬಷನ್. ನೀವು ಕ್ಲೀನಾಗಿ ಜೋಡಿಸ್ಕೋಬೇಕು ಆ ಬೆರಣಿನ. ಈ ಇಡ್ಲಿ ಪಾತ್ರೆ ಜೋಡಿಸ್ತೀರ ಅಲ್ವಾ ನೀವು, ಹಿಂಗೆ ಇಟ್ಬಿಟ್ಟು ಪಾತ್ರೆ, ಏನಕ್ಕಂದರೆ ಗಾಳಿ ಚೆನ್ನಾಗಿ ಆಡಲಿ ಅಂತ. ಆ ಥರ ನೀಟಾಗಿ ಜೋಡಿಸ್ಕೊಂಡು ನೀವು ಮಾಡಿದ್ರೆ ಹೊಗೆ ಬರಲ್ಲ ಜಾಸ್ತಿ. ನೀಟಾಗಿ ಅದಷ್ಟು ಬೆರಣಿ ನೀಟಾಗಿ ಉರಿದ ಮೇಲೆ ಆ ಫ್ಯೂಮ್ಸ್ ಜನ್ರೇಟ್ ಆಗುತ್ತೆ. ಇವರು ನನ್ನನ್ನು ಕೇಳ್ತಾ ಇರ್ತಿದ್ರು ಆವಾಗ ನಾವು ಮನೆಯಲ್ಲಿ ಅಗ್ನಿಹೋತ್ರ ಮಾಡುವಾಗ ಅವ್ರು ಕೇಳ್ತಾ ಇರ್ತಾರೆ, ಇಲ್ಲ ಅಣ್ಣ ಹೊಗೆ ಬರಬೇಕು ಅಂತ. ಬಟ್ ನಾನು ಹಾಕೋ ಜಾಗದಲ್ಲಿ ಹೊಗೆ ಬರೋಲ್ಲ. ಯಾಕೆಂದರೆ ಆ ತಳದಲ್ಲಿಡೋದಕ್ಕೂ ನಾನು ಒಂದಿಷ್ಟು ತುಪ್ಪ ಹಾಕಿರ್ತೀನಿ, ಆ ಕಡೆ ಈ ಕಡೆ ಸೈಡಲ್ಲಿ ಇಡ್ತೀವಲ್ಲ ಗೋಪುರದ ಆಕಾರದಲ್ಲಿ, ಅದಕ್ಕೂ ತುಪ್ಪ ಸವರಿರ್ತೀನಿ ಒಳಗಡೆ. ಹಾಗಾಗಿ ಸುಮ್ಮನೆ ಒಂದು ಪೀಸ್ ಇಟ್ಟರೆ ಸಾಕು, ಮತ್ತೆ ನಾನು ತುಪ್ಪನೂ ಉಯ್ಯೋಕೆ ಹೋಗೋದಿಲ್ಲ. ಅದಾಗದೆ ಅದರ ಆನಂದ ಹತ್ಕೊಂಡು ಉರಿಯುತ್ತೆ. ಹೊಗೆ ಬರೋದಿಲ್ವಲ್ಲಣ್ಣ, ಹೊಗೆ ಬರಬೇಕು ಅಂತ ಇದ್ರು. ಈಗ ಅವ್ರ ಡೌಟ್ ಕ್ಲಿಯರ್ ಆಯಿತು. ಇಲ್ಲ ಅದು ಏನು ನೀಟಾಗಿ ಬರ್ನ್ ಆಗಬೇಕು ಆ ಪ್ರಾಸೆಸ್. ಇಲ್ಲ ರೇಡಿಯೇಷನ್ ಇಂದಾನೇ ಆಗುತ್ತೆ. ಆ ಫೈರ್ ಇಗ್ನೈಟ್ ಆಗ್ತಿದ್ದಂಗೆನೆ ದಟ್ ವಿಲ್ ಸ್ಪ್ರೆಡ್ ಅಪ್ ಟು 12 ಕಿಲೋಮೀಟರ್ಸ್. ನಿಮಗೆ ಕಾಣಿಸಲ್ಲ ಅಷ್ಟೇ. ಇವಾಗ ನಮಗೇನಂದರೆ, ಇವಾಗ ನನ್ನ ರಿಸರ್ಚ್, ಇವಾಗ ನಾನೇನು PhD ಮಾಡ್ತಾ ಇದ್ದೀನಿ, ನಾನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಲ್ಲಿ ಬಯೋಫೀಲ್ಡ್ ರೀಡರ್ ಅಂತ ಒಂದು ಸಾಫ್ಟ್ವೇರ್ನ ಯೂಸ್ ಮಾಡ್ಕೊಂಡು ನಾವು ಮಾಡಿರೋದು. ಅದರಲ್ಲಿ ಹೆಂಗೆ ಅಂದರೆ, ನಿಮ್ಮ ಫೋಟೋನ ಅಥವಾ ವಾತಾವರಣದ ಏನಾದರೂ ಒಂದು ಫೋಟೋ ತೆಗೆದು ಹಾಕಿದ್ರೆ ಅದ್ರ ಸುತ್ತ ಆರ ತೋರಿಸುತ್ತದು, ಅಂದರೆ ಪ್ರಭಾವಳಿ ಎಷ್ಟು ತನಕ ಇದೆ ಅಂತ. ಸೊ ಆ ಅಗ್ನಿಹೋತ್ರ ಅಪ್ ಟು 12 ಕಿಲೋಮೀಟರ್ಸ್ ರೇಡಿಯಸ್ ಹಾರಿಸಾಂಟಲಿ ಇಟ್ ವಿಲ್ ಸ್ಪ್ರೆಡ್. ಸೊ ನಿಮಗೆ ಬರೀ ಫ್ಯೂಮ್ಸ್ ಅಂತ ಅಲ್ಲ, ಆ ಇಗ್ನೈಷನ್ನೇ ನಿಮಗೆ ಹೆಲ್ಪ್ ಮಾಡುತ್ತೆ. ಸೊ ಅದಾದಮೇಲೆ ಫ್ಯೂಮ್ಸ್ ಬಂದೇ ಬರುತ್ತೆ. ಫ್ಯೂಮ್ಸ್, ವಿತೌಟ್ ಫ್ಯೂಮ್ಸ್ ಹೌ ವಿಲ್ ದ ಕಂಬಷನ್ ಎಂಡ್? ಬಂದೇ ಬರುತ್ತೆ. ಅದು ಇಟ್ ವಿಲ್ ಹೆಲ್ಪ್ ಯು. ತುಂಬ ಜಾಸ್ತಿ ಫ್ಯೂಮ್ಸ್ ಬರಬೇಕು ಆ ಥರ ಏನೂ ಇಲ್ಲ. ಅದು ನೀಟಾಗಿ ಎಷ್ಟು ಹಾಕಿರ್ತೀರೋ ಅದಷ್ಟು ಬರ್ನ್ ಆಗಬೇಕು. ಅದು ಪ್ರಾಸೆಸ್ ಅಷ್ಟೇ. ಆಮೇಲೆ ಅದ್ರ ಜೊತೆ ಕನೆಕ್ಟ್ ಮಾಡ್ಕೋಬಾರ್ದು, ಭಯ ಇಟ್ಕೋಬಾರ್ದು. ಅಯ್ಯೋ ಇವತ್ತು ಹಚ್ಚದೆ ಯಾಕೋ ಉರಿತಾ ಇಲ್ಲ, ಏನೋ ಆಗೋಯ್ತೇನೋ, ಏನು ಕನೆಕ್ಷನ್ ಇಲ್ಲ. ನಾನು ಮಾಡಬೇಕಷ್ಟೇ, ನನ್ನ ಕರ್ತವ್ಯ, ನಾನು ಮಾಡಿದೆ ಮುಗೀತು ಅಷ್ಟೇ, ಫಿನಿಶ್, ನೋ ಎಕ್ಸ್ಪೆಕ್ಟೇಷನ್. ಹೌದೌದು, ಬೆರಣಿ ಚೆನ್ನಾಗಿ ಒಣಗಿರಬೇಕು. ಹೌದು, ಅಗ್ನಿಗೆ ಸ್ವಾಹ ಮಾಡಬೇಕು. ಅಕಸ್ಮಾತ್ ನೀವು ಮಾಡುವಾಗ ಆ ಟೈಮಲ್ಲಿ, ನೀವು ಪೂರ್ಣಾವತಿ ಕೊಡೋ ಟೈಮಲ್ಲಿ ಅಗ್ನಿ ಇರಲ್ಲ ಅಂದ್ಕೊಳ್ಳಿ, ಫೈರ್ ಇರಲ್ಲ, ತಿರ್ಗಾ ಏನೋ ಕರ್ಪೂರ ಹಾಕಿ ಹಚ್ಚೋ ಭಯ ಬೇಡ. ಅಗ್ನಿ ವಿಲ್ ಬಿ ಇನ್ ದ ಫಾರ್ಮ್ ಆಫ್ ಹೀಟ್. ಇಟ್ಸ್ ಓಕೆ, ಯು ಕ್ಯಾನ್ ಗಿವ್ ಸ್ವಾಹ. ಕೆಂಡದ ಮೇಲೆ ಕೊಡ್ಬೋದು. ಇನ್ ದ ಫಾರ್ಮ್ ಆಫ್ ಹೀಟ್ ಹಿ ವಿಲ್ ಸ್ಟಿಲ್ ಬಿ ದೇರ್, ಡೋಂಟ್ ವರಿ. ಓಕೆ, ಇಲ್ಲ ಸ್ನಾನ ಮಾಡಬೇಕು ಅಂತ ಇಲ್ಲ, ಬರೀ ಮುಖ ತೊಳ್ಕೊಂಡು ಮಾಡ್ಬೋದು. ನಮ್ಮಲ್ಲಿ ಅಗ್ನಿಹೋತ್ರಕ್ಕೆ ಚರ್ಮ ತೊಳೆದ್ರೆ ಕರ್ಮ ಹೋಗಲ್ಲ ಅಂತಾರೆ, ಅದು ಕಾನ್ಸೆಪ್ಟು. ನಿಮ್ಮ ಇಷ್ಟ ಸರ್. ನಾನು ಮಾಡಬೇಡಿ ಅಂತಾನೂ ಹೇಳಲ್ಲ, ಮಾಡಿ ಅಂತಾನೂ ಹೇಳಲ್ಲ. ಮಾಡ್ದೇನೋ ಮಾಡ್ಬೋದು ಅಂತ ಇದೆ ವೇದಗಳಲ್ಲಿ. ನಮ್ಮಲ್ಲಿ ಅದೇ ಹೇಳಿದ್ನಲ್ಲ, ಅದು ಕಾನ್ಸೆಪ್ಟು. ಜಸ್ಟ್ ಫ್ರೆಶ್ ಅಪ್ ಆಗಿ ಕೂತ್ಕೊಂಡು ಮಾಡ್ಬೋದು. ಪ್ರಿಫರಬಲಿ ಇವಾಗ ಪ್ರಿಫರೆನ್ಸ್ ಇರುತ್ತಲ್ವ ಮೇಡಮ್, ನಾಡಹಸು ತುಪ್ಪನೇ ಆಗಬೇಕು. ಬಟ್ ಎಲ್ಲಿ ಹುಡ್ಕೊಂಡು ಹೋಗ್ತೀರಾ? ಎಷ್ಟೋ ಜನ ನಾಡಹಸು ಬೆರಣಿ ಸಿಗಲ್ಲ, ನಾಡಹಸು ತುಪ್ಪ ಸಿಗಲ್ಲ ಅಂತ ಮಾಡೋದೇ ಇಲ್ಲ. ಅದಕ್ಕಿಂತ ನೀವೇನು ಮಾಡಿ, ಸಿಗೋ ಅಂಥ ತುಪ್ಪನಿಂದನೇ ಸ್ಟಾರ್ಟ್ ಮಾಡಿ. ಬಟ್ ಸಪ್ರೇಟಾಗಿ ಎತ್ತಿಟ್ಕೊಳ್ಳಿ. ಅಡುಗೆಗೂ ಅದೇ ತುಪ್ಪ, ಅಗ್ನಿಹೋತ್ರಕ್ಕೂ ಅದೇ ತುಪ್ಪ ಬಳಸಬೇಡಿ. ಒಂದು ಸಪ್ರೇಟಾಗಿ ಎತ್ತಿಟ್ಕೊಂಡು ಆ ಪ್ರಾಸೆಸ್ಸಿಗೆ ಯೂಸ್ ಮಾಡಿ. ಡೈರೆಕ್ಷನ್ಸು ಏನು ರಿಸ್ಟ್ರಿಕ್ಷನ್ಸ್ ಇಲ್ಲ, ಯಾವ ಡೈರೆಕ್ಷನಲ್ಲಾದರೂ ಮಾಡ್ಬೋದು. ನಿಮ್ಮ ಮನೇಲಿ ಅವಕಾಶ ಇದ್ದರೆ ಸನ್ರೈಸ್ ಟೈಮಲ್ಲಿ ಈಸ್ಟನ್ನು ಫೇಸ್ ಮಾಡಿ, ಅಂದರೆ ಸನ್ರೈಸ್ನ ಫೇಸ್ ಮಾಡಿ. ಸನ್ಸೆಟ್ ಟೈಮಲ್ಲಿ ಮಾಡಿದ್ರೆ ವೆಸ್ಟನ್ನು ಫೇಸ್ ಮಾಡಿ ಕೂತ್ಕೊಳ್ಳಿ, ಅವಕಾಶ ಇದ್ದರೆ. ಇಲ್ಲ ಅಂದರೆ ನಮಗೆ 360 ಡಿಗ್ರಿನೂ ಮಂಡಲ ಅಂತ ಕರಿತೀವಿ. ಸೊ ನಾವು ಅದಕ್ಕೆ ರಿಸ್ಟ್ರಿಕ್ಷನ್ಸ್ ಮಾಡಲ್ಲ. ಓಕೆ, ಒಂದೇ ಸತಿ 2 ಸತಿ ಸ್ವಾಹ ಬರುತ್ತೆ, 2 ಸತಿ ಅಕ್ಕಿ ಕಾಳು ಹಾಕ್ತೀರಾ ಅಷ್ಟೇ. ಅದಾದಮೇಲೆ ಏನೂ ಇಲ್ಲ. ಧ್ಯಾನನಾದರೂ ಮಾಡಿ, ಪ್ರಾಣಾಯಾಮ ಮಾಡಿ, ಏನಾದರೂ ಮಾಡ್ಬೋದು. ಅಗ್ನಿ ಉರಿವಾಗ ನಿಮ್ಮಿಷ್ಟ, ನೀವು ಯಾವ ಮಂತ್ರನಾದರೂ ಹೇಳ್ಕೊಬೋದು. ಗಾಯತ್ರಿ ಮಂತ್ರ, ಮಹಾಮೃತ್ಯುಂಜಯ ಮಂತ್ರ, ಲಲಿತಾ ಸಹಸ್ರನಾಮ, ವಿಷ್ಣು ಸಹಸ್ರನಾಮ, ನಿಮ್ಗೇನು ಬೇಕೋ ಅದು ಹೇಳ್ಕೊಬೋದು. ಈ ಮಂತ್ರ ಪೂರ್ಣಾವತಿ ಕೊಡುವಾಗ ಮಾತ್ರ ಇದೇ ಮಂತ್ರ ಹೇಳಬೇಕು, ಕಂಪಲ್ಸರಿ. ಅದು ಚೇಂಜ್ ಮಾಡಬಾರ್ದು. ಅಕ್ಕಿ ಮಾತ್ರ, ಬೇರೆ ರವೆ ಗೋಧಿ ನೋ, ಓನ್ಲಿ ರೈಸ್ ಗ್ರೇನ್ಸ್. ಆ್ಯಂಡು ಹೋಲ್ಸಮ್ ರೈಸ್ ಗ್ರೇನ್, ಒಡೆದಿರಬಾರ್ದು ಅಕ್ಕಿ ಕಾಳು.
ಓಕೆ, ಲೈಕ್ ಬಾಸ್ಮತಿ ರೈಸ್ ಬರುತ್ತಲ್ಲ, ಉದ್ದುದ್ದ ಕಾಳು, ಆ ಥರ ಫುಲ್ ಇರಬೇಕು. ಮುದ್ರಗಳ ಬಗ್ಗೆ ಹೇಳಬೇಕು ಅಂದಿದ್ರು, ಬಟ್ ಆಗ್ತಾ ಇಲ್ಲ. 2 ಕ್ವಶನ್ ಕೇಳ್ತೀನಿ. ಕೇಳ್ತೀರಾ? ಓಕೆ. ಸೊ ಕೊನೆಯದಾಗಿ ಸ್ನೇಹಿತರೆ, ಈಗ ಸಮಯಭಾವದಿಂದ ನಾವೇನು ಮಾಡ್ತೀವಿ ಅಂದರೆ ಅಗ್ನಿಹೋತ್ರ ಈಗ ಮುಕ್ತಾಯ ಮಾಡ್ತೀವಿ. ಸೊ ಕ್ಲಾಪ್ಸ್ ಟು ಮೇಡಮ್ ಒಂದ್ಸರಿ ಜೋರಾಗಿ. ಥ್ಯಾಂಕ್ ಯು ಸೋ ಮಚ್. ತಮಗೆಲ್ಲರಿಗೂ ಕ್ಲಾಪ್ಸ್, ಯಾಕಂದರೆ ನೀವು ಚೆನ್ನಾಗಿ ಭಾಗವಹಿಸಿದ್ರಿ, ಅದ್ಭುತವಾಗಿ ಭಾಗವಹಿಸಿದ್ದಕ್ಕೆ ತಮಗೆಲ್ಲರಿಗೂ ಥ್ಯಾಂಕ್ ಯು. ಈಗ ಮುದ್ರಗಳ ಬಗ್ಗೆ ಒಂದು 2-3 ಕ್ವಶನ್ ಅಷ್ಟೇ, ಅದು ಮೇಡಮ್ ಆನ್ಸರ್ ಮಾಡಿದ ಮೇಲೆ ನೆಕ್ಸ್ಟ್ ಮುಂದಿನ ಅದ್ಭುತವಾದ ಚರ್ಚೆ ಇದೆ, ಅದು ಮರ್ಮ ಥೆರಪಿ. ನಾವೆಲ್ಲ ಕಾಯ್ತಾರಂಥ ಮರ್ಮ ಥೆರಪಿ. ಓಕೆ, ಸೊ ಅದಕ್ಕೋಸ್ಕರ ಮುದ್ರಗಳು ಅನ್ನೋದು ನೋಡಿ, ಮುದ್ರಾ ವಿಜ್ಞಾನ ನಮಗೆಲ್ಲರೂ ಗೊತ್ತಿರೋದೆ. ಅನೇಕ ದೇವತೆಗಳು ವಿಧ ವಿಧ ಮುದ್ರಗಳಲ್ಲಿ ಇರ್ತಾರೆ. ಏನಾದರೂ ಅದಕ್ಕೆ ಪ್ರಾಮುಖ್ಯತೆ ಇದೆ ಮೇಡಮ್? ಓಕೆ, ಮುದ್ರಾ ಬಗ್ಗೆ ಹೇಳಿ ಅಂತ ಅಂದರು. ನೀವೆಲ್ಲರೂ ಮುದ್ರಗಳನ್ನ ಎಲ್ಲಿ ನೋಡಿದ್ದೀರಾ, ಕೇಳಿದ್ದೀರಾ? ಯಾರೋ ತೋರಿಸಿದ್ರು ಸರ್, ಆ ಮುದ್ರಾ ತೋರಿಸಿ, ಒಂಚೂರು ತೋರಿಸಿ ಪ್ಲೀಸ್. ಹಾಂ, ಎಲ್ಲರೂ ಎಲ್ಲಿ ನೋಡಿದ್ದೀರಾ? ಎಲ್ಲರೂ ಅಲ್ಲ, ಸುಮ್ಮನೆ ತೋರಿಸಿ, ಹೀಗೆ ತೋರಿಸಿ. ಹಾಂ, ಎಲ್ಲರೂ ಅವ್ರ ಕೈ ನೋಡಿ, ಅದು ಮುದ್ರಾ. ಎಲ್ಲಿ ನೋಡಿದ್ದೀರಾ ಈ ಥರ ನೀವು? ಇಲ್ಲಿ ನೋಡಿದ್ದೀರಾ? ಓಕೆ. ಎಲ್ಲಿ ನೋಡಿದ್ದೀರಾ ಹೇಳಿ? ಮಗು ಹುಟ್ಟಿದಾಗಿಂದ, ಅಂದರೆ ನೀವು ಎಲ್ಲರೂ ಗರ್ಭದಲ್ಲೇ ಈ ಮುದ್ರಾ ಇಟ್ಕೊಂಡ್ ಬಂದಿದ್ದೀರಾ. ಅಂದರೆ ನೀವೆಲ್ಲ ಬಾರ್ನ್ ಯೋಗೀಸ್, ಕರೆಕ್ಟಾ? ನೀವು ಗರ್ಭದಲ್ಲೇ ಯೋಗಿಗಳು, ಯೋಗವಂತರು ಎಲ್ಲರೂ. ನಾವಷ್ಟೇ ಅಲ್ಲ, ಪ್ರಪಂಚದ ಯಾವುದೇ ಮೂಲೆನಲ್ಲೋದ್ರೂ ಮಗು ಹಿಂಗೆ ಹುಟ್ಟೋದು, ಕರೆಕ್ಟಾ? ಇದು ಏನು ಮುದ್ರೆ? ಇದು ಆದಿ ಮುದ್ರೆ. ಅಂದರೆ ಇದು ಮುದ್ರೆ ಅನ್ನೋ ಕಾನ್ಸೆಪ್ಟು ಬರೀ ಯೋಗ ಮಾಡೋರಿಗೆ, ಅಥವಾ ಸನಾತನ ಧರ್ಮ ಪಾಲನೆ ಮಾಡೋರಿಗೆ, ಅಥವಾ ಹಿಂದುತ್ವವನ್ನು ಪಾಲಿಸೋರ್ಗಲ್ಲ. ದಿಸ್ ಇಸ್ ಪ್ರತಿಯೊಬ್ಬ ಮನುಷ್ಯನಿಗೆ, ಫಾರ್ ದ ಎಂಟೈರ್ ಮ್ಯಾನ್ ಕೈಂಡ್ ಮುದ್ರಾ ಅವಶ್ಯಕತೆ ಇದೆ. ಮುದ್ರಾ, ಆ ಹೆಸರಲ್ಲೇ ನೋಡಿ, ಮುದವನ್ನು ಕೊಡುವುದು ಮುದ್ರಾ. ಮುದ ಅಂದರೆ ಡಿಲೈಟ್, ಖುಷಿ, ಹ್ಯಾಪಿನೆಸ್. ನೀವು ಒಂದು ಮುದ್ರೆಯನ್ನು ಇಟ್ಕೊಂಡ್ರೆ ಎನಿ ಪ್ರಾಸೆಸ್, ಅಗ್ನಿಹೋತ್ರ ಆಗಿರ್ಬೋದು, ಪ್ರಾಣಾಯಾಮ, ಧ್ಯಾನ ಈಸ್ ಇನ್ಕಂಪ್ಲೀಟ್ ವಿತೌಟ್ ಅ ಮುದ್ರಾ. ಆ ಮುದ್ರ ಇದ್ದರೆ ದೇಹಕ್ಕೆ ಕಮ್ಯುನಿಕೇಷನ್ ಆಗುತ್ತೆ. ಅದು ಹೇಳುತ್ತೆ, ಡೋಂಟ್ ವರಿ, ನಾನು ಇದ್ದೀನಿ ನಿನ್ನ ಜೊತೆ ಅಂತ ಹೇಳುತ್ತೆ ಮುದ್ರಾ. ಅಷ್ಟು ಒಂದು ಬ್ರಹ್ಮಾಂಡದ ಜ್ಞಾನ ಮುದ್ರಗಳಲ್ಲಿದೆ. ಇವಾಗ ನಾನು ಫಸ್ಟ್ ಟೈಮು ಫೌಂಡೇಶನ್ಗೆ ಬಂದಾಗ ಐ ಹ್ಯಾಡ್ ಎಕ್ಸ್ಪ್ಲೈನ್ಡ್ ಇನ್ ದಿಸ್. ಇವಾಗ ನಾನು ಬರ್ತೀನಿ ಸ್ಟೇಜ್ ಮೇಲೆ, ಬಂದು ಅಥವಾ ಏನೋ ನಾವು ಹತ್ತಿದ ತಕ್ಷಣ ಏನು ಮುದ್ರೆ ಮಾಡಿದೆ ನಾನು? ನಮಸ್ಕಾರ ಮುದ್ರೆ, ಅಂಜಲಿ ಮುದ್ರೆ. ನಾನು ನಿಮ್ಮ ಜೊತೆ ಮಾತಾಡೋದನ್ನ ಇಲ್ವಾ? ಮಾತಾಡಿದೆ ಅಲ್ವಾ? ನಾನು ಕಮ್ಯುನಿಕೇಟ್ ಮಾಡಿದೆ ನಿಮಗೆ, ಆದರೆ ಬಾಯಿ ವರ್ಡ್ಸ್ ಯೂಸ್ ಮಾಡಲಿಲ್ಲ, ಬಟ್ ನಾನು ನಿಮಗೆ ಕನೆಕ್ಟ್ ಮಾಡಿದೆ, ರೈಟ್? ಅದು ಮುದ್ರಾ ಮಾಡುತ್ತೆ. ಇಂಟರ್ನಲ್ ಕಮ್ಯುನಿಕೇಷನ್, ಸೈಲೆಂಟ್ ಕಮ್ಯುನಿಕೇಷನ್ ವಿತಿನ್ ಯುವರ್ ಬಾಡಿ. ನಿಮ್ಮ ಒಂದು ಸಿಸ್ಟಮ್ ಇನ್ನೊಂದು ಸಿಸ್ಟಮ್ ಜೊತೆ ಮಾತಾಡೋದಕ್ಕೆ, ಅದನ್ನು ಕರೆಕ್ಟಾಗಿರೋ ಚಾನಲ್ಗೆ ಕನೆಕ್ಟ್ ಮಾಡೋಕ್ಕೆ ಮುದ್ರಗಳು ಬೇಕೇ ಬೇಕು. ಬರೀ ನಮ್ಮ ಧರ್ಮದಲ್ಲ, ಪ್ರತಿಯೊಂದು, ಈವನ್ ಇಸ್ಲಾಮಿಕ್ ಕಮ್ಯುನಿಟಿ, ಕ್ರಿಶ್ಚಿಯನ್ ಕಮ್ಯುನಿಟಿ ತಗೊಂಡ್ರೆ ಅವರು ಸಹ ಮುದ್ರೆ ಇಟ್ಕೊಂಡಿರೋ ಅಂಥ ಎವಿಡೆನ್ಸ್ ನಮ್ಮಲ್ಲಿದೆ. ಸ್ಟಾರ್ಟಿಂಗ್ ಫ್ರಮ್ ಜೀಸಸ್ ಕ್ರೈಸ್ಟ್ ಟು ಇಸ್ಲಾಮಿಕ್ ಕಮ್ಯುನಿಟಿ. ಇವನ್ ಅವ್ರು ನಮಾಜ್ ಓದುವಾಗ ಸಹ ದೇ ಹೋಲ್ಡ್ ಅ ಮುದ್ರಾ ಆ್ಯಂಡ್ ಡೂ ಇಟ್. ಅವ್ರು ಕೂತ್ಕೊಳ್ಳೋದು ಯೋಗಾಸನದ ಪೋಸ್ಚರಲ್ಲೇ, ವಜ್ರಾಸನದಲ್ಲೇ. ಸೊ ಇದು ಎಲ್ಲ ನಾವೇನು ನಮ್ಮ ಆಚಾರ ವಿಚಾರಗಳಿದೆ, ದಿಸ್ ಈಸ್ ಅ ಕಂಪ್ಲೀಟ್ ಸೈನ್ಸ್. ಇದಕ್ಕೆ ಯಾವುದೇ ಆದಂಥ ಅಡೆತಡೆಗಳಿಲ್ಲ. ಸೊ ಮುದ್ರಗಳ ಬಗ್ಗೆನೂ ಹಾಗೆ ಸರ್, ಇಟ್ ಈಸ್ ಅ ಪ್ರೂವನ್ ಸೈನ್ಸ್. ನಿಮ್ಮ ದೇಹದಲ್ಲಿ ಕರೆಂಟ್ ಇದೆ, ಆ ಕರೆಂಟನ್ನು ನಾನು ಬೇಕಾಗಿರೋ ಏರಿಯಾಗೆ, ಇವಾಗ ಯಾವುದೋ ಜೆ ಪಿ ನಗರಲ್ಲಿ ಕರೆಂಟ್ ಇಲ್ಲ ಅಂದರೆ ಜೆ ಪಿ ನಗರ್ಗೆ ಕಳಿಸ್ಬೇಕು ತಾನೆ. ಜಯನಗರಲ್ಲಿ ಆಲ್ರೆಡಿ ಕರೆಂಟ್ ಇದೆ, ಹೆಚ್ಚು ಕರೆಂಟ್ ಜಯನಗರಕ್ಕೆ ಕಳಿಸಿದ್ರೆ ಏನು ಪ್ರಯೋಜನ? ದೇಹದಲ್ಲೂ ಅದೇ ಥರ, ಜಸ್ಟ್ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ನಾನು. ಆ ಥರ ಕರೆಂಟನ್ನು ಚಾನಲೈಸ್ ಮಾಡೋಕ್ಕೆ ಮುದ್ರಗಳು ಬೇಕು. ಸೊ ಒಂದೊಂದು ಮುದ್ರಗಳನ್ನು ಆ ಥರ ವರ್ಕ್ ಮಾಡುತ್ತೆ ದೇಹದಲ್ಲಿ.
ಸೊ ಇದು ನೀವೇನ್ ತೋರಿಸಿದ್ರಿ ಬಹಳ ಇಂಪಾರ್ಟೆಂಟ್ ಆದ ಮುದ್ರಾ, ಹಾಡು ಏನ್ ಸರ್? ಮಹಾದಿ ಮುದ್ರಾ ಅಂತ ಕರೀತಾರೆ ಇದನ್ನ. ಮಹಾದಿಗರು, ಮಹಾದಿ. ಆದ್ಮೇಲೆ ಇವತ್ತು ಅವ್ರನ್ನ ಮಾದಗ್ರು ಮಾಡ್ಬಿಟ್ಟಿದೀವಿ ನಾವು. ಮಹಾದಿ, ದೇವರ್ ದ ಫಸ್ಟ್ ancestral, they were the first downline of yogis sir, they were mahadigas, ರೈಟ್. ಅದನ್ನ ನಾವಿವತ್ತು ಬೇರೆ ತರ ನೋಡಿದೀವಿ, ಬಟ್ ದಟ್ ಈಸ್ ದ ಕಾನ್ಸೆಪ್ಟ್. ಸೊ ಈ ಆದಿ ಮುದ್ರಾ ಮಾಡೋದ್ರಿಂದ ನಮ್ಮ ದೇಹದಲ್ಲಿಲ್ಲ ನವರಂಧ್ರಗಳನ್ನು ನಾವು ಕಂಟ್ರೋಲಿಗೆ ತಗೋಬಹುದು. ಓಕೆ ಓಕೆ ಸರ್. ಈ ಮುದ್ರಗಳಿಂದ ವ್ಯಾಧಿಗಳು ಗುಣಪಡಿಸ್ಕೋಬೋದಾ? ವ್ಯಾಧಿಗಳು ಅಂದ್ರೆ ಡಿಸೀಸಸ್. ಡೆಫಿನೆಟ್ಲಿ ಇವಾಗ ಹೇಳಿದ್ನಲ್ಲ, ಒಂದಕ್ಕೊಂದು ಪೂರಕವಾಗಿ. ಈಗ ನೀವು ಏನಂದ್ರೆ ಬರೀ ಮುದ್ರವನ್ನೇ ಪ್ರಾಕ್ಟೀಸ್ ಮಾಡಿದ್ರೆ ಡಿಸೀಸಸ್ ಸಾಲ್ವ್ ಆಗುತ್ತೆ. ಬರೀ ಇವಾಗ ನಿಮ್ಮ ಮೂತ್ರ ಚಿಕಿತ್ಸೆನೇ ಮಾಡಿದ್ರೂ ಸಾಲ್ವ್ ಆಗುತ್ತೆ, ಬರೀ ಅಗ್ನಿಹೋತ್ರ ಸಾಲ್ವ್ ಮಾಡಿದ್ರೂ ಆಗುತ್ತೆ. ಬಟ್ ಅಷ್ಟು ಸಮಯ ನಮಗಿದೆಯಾ? ಇವತ್ತಿನ ಜೀವನದಲ್ಲಿ ನಮಗೆ ಸಮಯ ಅಭಾವ. ಸೊ ನಾವೇನು ಮಾಡ್ತೀವಿ, ಒಂದಕ್ಕೊಂದು ಇಂಡಿಪೆಂಡೆಂಟ್ ಆಗಿಲ್ಲ, ಒಂದಕ್ಕೊಂದನ್ನು ಲಿಂಕ್ ಮಾಡಿ ಸೇರಿಸ್ಕೊಂಡು ಪ್ರಯೋಜನ ತಗೋಬೇಕಾಗಿದೆ, ಬಿಕಾಸ್ ಆಫ್ ದ ಲೈಫ್ ಸ್ಟೈಲ್ ಚೇಂಜಸ್ ಆ್ಯಂಡ್ ಮ್ಯಾನೇಜ್ಮೆಂಟ್ಸ್. ಸೊ ಬರೀ ಮುದ್ರಗಳನ್ನೇ ಯೂಸ್ ಮಾಡಿಕೊಂಡು ಸಾಲ್ವ್ ಮಾಡ್ಕೊಂಡಿರೋ ಅಂಥ ಎಷ್ಟೋ ಕೇಸಸ್ ನಮ್ಮಲ್ಲಿದೆ. ಬಟ್ ಅದರ ಜೊತೆಗೆ ನೀವು ಪ್ರಾಣಾಯಾಮ ಆಸನಗಳನ್ನ ಸೇರಿಸ್ಕೊಂಡ್ರೆ ಕ್ವಿಕ್ಕಾಗಿ ರಿಸಲ್ಟ್ಸ್ ಬರುತ್ತೆ, ವೇಗವಂತವಾಗಿ ರಿಸಲ್ಟ್ ಬರುತ್ತೆ, ವೇಗವಾಗಿ ರಿಸಲ್ಟ್ ಬರುತ್ತೆ. ದಟ್ ಈಸ್ ದ ಕಾನ್ಸೆಪ್ಟ್. ಯಾಕಂದರೆ ನಮಗೆಲ್ಲ ಬೇಗ ಬೇಕಲ್ವಾ ಆಂಟಿ, ನೀವು ಹಂಗೆ ತಾನೇ ಹೇಳಿದ್ದು, ಬೇಗ ಬೇಕು. ಇವಾಗ ನೋಡಿದ್ದು ನಾಳೆಗೆ ನನಗೆ ಬಂದ್ಬಿಡ್ಬೇಕು ರಿಸಲ್ಟ್. ಬರೀ ಮುದ್ರಾ ಇಟ್ಕೊಂಡು ಕೂತ್ಕೊಂಡ್ರೆ ಆಗಲ್ಲ, ಜೊತೆಲಿ ಇನ್ನೊಂದೇನೋ ಸೇರಿಸ್ಕೊಂಡ್ರೆ ಬೇಗ ಬರುತ್ತೆ. ಅದು ಕಾನ್ಸೆಪ್ಟ್. ಮೂತ್ರ ಚಿಕಿತ್ಸೆ ಮಾಡಿ ಮುದ್ರಾ ಮಾಡಿ, ಹೌದು, ಮರ್ಮ ಚಿಕಿತ್ಸೆ ಮಾಡ್ಕೊಳ್ಳಿ ಮುದ್ರಾ ಮಾಡ್ಕೊಳ್ಳಿ, ಧ್ಯಾನ ಮಾಡ್ಕೊಳ್ಳಿ, ಧ್ಯಾನ ಮಾಡುವಾಗನೇ ಮುದ್ರಾ. ಎಸ್. ಉಷಸ್ ಮುದ್ರಾ ಅಂತ ಹೇಳ್ತಾರೆ ಅದಕ್ಕೆ, ಉಷಸ್ ಮುದ್ರಾ. ಎಸ್, ಓಕೆ, ರೈಟ್. ಸೊ ಸುಮಾರು ಮುದ್ರಗಳಿದೆ, ಬಟ್ ನಾನು ಯಾವಾಗಲೂ ಹೇಳೋದು ಒಂದೇ, ನಿಮ್ಮ ದೇಹದ ಪ್ರಕೃತಿಯನ್ನು ನೀವು ಫಸ್ಟ್ ತಿಳ್ಕೊಳ್ಳಿ. ಆ ದೇಹದ ಪ್ರಕೃತಿ ಪ್ರಕಾರ ನಿಮಗೆ ಒಂದು 3 ರಿಂದ 4 ಮುದ್ರೆ ನೀವು ಡೈಲಿ ನೀವು ಮಾಡ್ಕೋಬೋದು, ಅಷ್ಟು ಸಾಕು. ಎಸ್. ಸೊ ಎಲ್ಲರಿಗೂ ಎಲ್ಲ ಮುದ್ರೆಗಳನ್ನು ನಾಟ್ ರಿಕ್ವೈರ್ಡ್. ಈವನ್ ಇದು ಮುದ್ರಾ ವಿಜ್ಞಾನ ಈಗಾಗಲೇ ನಾವು ಮಾತಾ ಟಿವಿಯಲ್ಲಿ ಸುಮಾರು ಹಂಚ್ಕೊಂಡಿದ್ವಿ. ಆದರೆ ಮುಂದಿನ ತರಗತಿಯಲ್ಲಿ ಅಂದರೆ ವೆರಿ ಶಾರ್ಟ್ಲಿ ಮೇ ಬಿ ಒಂದು ಮಂತ್ ಒಳಗಡೆನೆ ಒಂದು ಕೋರ್ಸ್, 3 ದಿವಸ ಕೋರ್ಸು ಮೇಡಮ್ ಜೊತೆಗೆ ಅನೌನ್ಸ್ ಮಾಡ್ತಾ ಇದ್ವಿ. ನೀವೆಲ್ಲರೂ ಭಾಗವಹಿಸ್ಬೋದು, ಖಂಡಿತ ಆನ್ಲೈನಲ್ಲಿ ಜೂಮಲ್ಲೇ ಭಾಗವಹಿಸ್ಬೋದು. ಓಕೆ. ಸೊ ನಿಮ್ಮ ಪ್ರಕೃತಿ ಹೇಗಿರುತ್ತೆ, ಯಾವ ಮುದ್ರೆಗಳನ್ನು ನೀವು ಚಿಕಿತ್ಸೆಯಾಗಿ ಯೂಸ್ ಮಾಡ್ಕೋಬೋದು, ಇದನ್ನು ನಾವು ಒಂದು ಕೋರ್ಸ್ ಆಗಿ ಲಾಂಚ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಮಹಾ ಅವತಾರ್ ಫೌಂಡೇಶನ್ ಕಡೆಯಿಂದ. ಅದರ ಡೀಟೇಲ್ಸ್ನೆಲ್ಲ ಸರ್ ಶೇರ್ ಮಾಡ್ತಾರೆ. 3 days ಇರುತ್ತೆ, ಆನ್ಲೈನಲ್ಲೇ ಇರುತ್ತೆ. ಸಮಯ ನೋಡ್ಕೊಂಡು ಡೈಲಿ 1 hour ಜಾಯ್ನ್ ಆಗಬೇಕು. ಅದರದ್ದು ಪ್ರತಿಯೊಂದು ಮಾಹಿತಿ ನಿಮಗೆ ಅಲ್ಲಿ ಸಿಗುತ್ತೆ. ಮುದ್ರಾ ಅಂದ್ರೇನು, ಎಲ್ಲಿಂದ ಬಂತು, ಹೇಗೆ ಬಂತು, ಆ ಮುದ್ರಾ ಮಾಡುವಾಗ ಜಾಗ ಹೇಗಿರಬೇಕು, ನಮ್ಮ ಮನಸ್ಥಿತಿ ಹೇಗಿರಬೇಕು, ಪ್ರತಿಯೊಂದನ್ನು ಅಲ್ಲಿ ನಾವು ಎಕ್ಸ್ಪ್ಲೈನ್ ಮಾಡ್ತೀವಿ. ಓಕೆ, ರೈಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಅದ್ಭುತವಾದ ಅಗ್ನಿಹೋತ್ರ ಬಗ್ಗೆ ವಿಸ್ತಾರವಾಗಿ ಹೇಳಿದ್ರಿ, ಜೊತೆಗೆ ಮುದ್ರಾ ವಿಜ್ಞಾನ ಬಗ್ಗೆ ಹೇಳಿದ್ರಿ. ಅಗ್ನಿಹೋತ್ರ ಅಂತೂ ಈಗ ಯಾರು ಮರೆಯೋಕ್ಕಾಗಲ್ಲ. ಐ ಥಿಂಕ್ ಪ್ರಿಂಟ್ ಆಗಿರ್ತದೆ ಅವ್ರ ಮೈಂಡ್ ಒಳಗಡೆ, ಅವರೆಲ್ಲ ಪಾಲನೆ ಮಾಡ್ತಾರೆ. ಎಷ್ಟು ಜನ ಅಗ್ನಿಹೋತ್ರ ಮಾಡಬೇಕು ಅಂತ ಇವಾಗ ಅನ್ನಿಸ್ತು ಆಫ್ಟರ್ ದ ಸೆಷನ್. ಎಸ್, ಓಕೆ, ಎಲ್ಲರೂ ಆಲ್ಮೋಸ್ಟ್ 100% ವಿ ಅಚೀವ್ಡ್ ನೌ. ಓಕೆ, ಅಚೀವ್ಡ್ ಅವರ್ ಗೋಲ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ಮಹಾ ಅವತಾರ್ ಬಾಬಾ ಫೌಂಡೇಶನ್ ಕಡೆಯಿಂದಾನೇ ಇವ್ರಿಗೆಲ್ಲ ಮತ್ತೊಮ್ಮೆ ಒಂದು ಸಾಮೂಹಿಕವಾಗೇ ಮಾಡಿ, ಇದೇ ಇದರಲ್ಲೇನೆ ಹತ್ರ ಇದೆ ಇವ್ರಿಗೆಲ್ಲ, ಅಂದರೆ ಒಟ್ಟಿಗೆ ತೊಗೊಂಡು ಒಟ್ಟಿಗೆ ಅನುಷ್ಠಾನ ಮಾಡಿಸೋಣ ಒಂದಿನ. ಆ ಪ್ರಾಸೆಸ್ನ ಕೂತ್ಕೊಂಡು ಎಲ್ಲರೂ ಮಾಡಿ, ಆಮೇಲೆ ಯು ಕ್ಯಾನ್ ಟೇಕ್ ಬ್ಯಾಕ್ ಯುವರ್ ಕಿಡ್ಸ್, ಆ ಥರ ಮಾಡಿ. ಅವಾಗ ಇನ್ನೂ ನಿಮ್ಮ ಮಕ್ಕಳು ಎಲ್ಲರನ್ನೂ ಕರ್ಕೊಂಡು ಬನ್ನಿ, ಅವ್ರಿಗೂ ಇದ್ರ ಬಗ್ಗೆ ಗೊತ್ತಾಗಲಿ, ಆ್ಯಂಡ್ ಇಟ್ ವಿಲ್ ಬಿ ಸ್ಪ್ರೆಡ್ಡಿಂಗ್. ಓಕೆ ಮೇಡಮ್, ಥ್ಯಾಂಕ್ ಯು. ಜೋರಾಗಿ ಚಪ್ಪಾಳೆ ಮೇಡಮ್ಗೆ. ಸೊ ಈ ಚರ್ಚೆಗೆ ಅದ್ಭುತವಾದ ಚರ್ಚೆ ಆಗಿದೆ. ಥ್ಯಾಂಕ್ ಯು ಮೇಡಮ್.